Praise the Lord. Dear brothers and sisters, God bless you all. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಇವತ್ತು ಕೂಡ ಬಿಲೀವರ್ಸ್ ವಾಯ್ಸ್ ನಾವು ಪ್ರತಿ ಶನಿವಾರ ಒಂದು ವಾಕ್ಯವನ್ನು ತಗೊಂಡು ಧ್ಯಾನ ಮಾಡೋದು, ಇಲ್ಲ ವ್ಯೂವರ್ಸ್ ಬಿಲೀವರ್ಸ್ ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡೋದು. ಆ ರೀತಿಯಾಗಿ ಇವತ್ತು ಟೈಟಲ್ ಏನಂತ ಹೇಳಿದ್ರೆ, ಬಿ ಆಫ್ ಗುಡ್ ಚೇರ್, ಉಲ್ಲಾಸದಿಂದಿರಿ, ಇಲ್ಲ ಧೈರ್ಯವಾಗಿರಿ ಅನ್ನುವ ಪದ ಯಾವ ವಾಕ್ಯದಿಂದ ಅಂತ ಹೇಳಿದ್ರೆ, ಯೋಹಾನ 16:33, ಜಾನ್ 16:33. ಅದಕ್ಕೆ ಮುಂಚೆ ಜಾಯ್ನ್ ಆಗಿರೋರೆಲ್ಲ ಹಾಯ್ ಅಂತ ಮೆಸೇಜ್ ಮಾಡಿ. ನೀವು ಲೈವಲ್ಲಿದ್ದರೆ ಆಡಿಯೋ ವಿಡಿಯೋ ಕ್ಲಿಯರ್ ಆಗಿದ್ರೆ ಆಡಿಯೋ ವಿಡಿಯೋ ಕ್ಲಿಯರ್ ಅಂತ ಟೈಪ್ ಮಾಡಿ. Praise the Lord, glory to God. Thank you, Jesus. Let me also share. Glory to God. Thank you, Father. Glory, glory, glory to God. Thank you, Jesus. Presence, presence, presence. Glory to God, glory to God. Thank you, Father. Thank you, Jesus. Presence, presence, presence. Victory in the blood of Jesus. We love you, Father. Glory, glory, glory to God. Join ಆಗಿರೋರೆಲ್ಲ ಹಾಯ್ ಅಂತ ಟೈಪ್ ಮಾಡಿ. Thank you, Lord. Thank you, Jesus. Praise you, praise you, praise you. Glory, glory, glory to God. All right. Welcome you all. Welcome Sister Manjula, Sister Namrata, Brother Hari, Sister Rekha. Blessings, blessings to you all. Glory to God. Thank you, Father. ಬ್ಲೆಸ್ಸಿಂಗ್ಸ್ ಬ್ಲೆಸ್ಸಿಂಗ್ಸ್. ಜಾಯ್ನ್ ಆಗಿರೋರೆಲ್ಲ ಹಾಯ್ ಅಂತ, ಆಡಿಯೋ ವಿಡಿಯೋ ಕ್ಲಿಯರ್ ಆಗಿದ್ರೆ ಆಡಿಯೋ ವಿಡಿಯೋ ಕ್ಲಿಯರ್ ಅಂತ ಟೈಪ್ ಮಾಡಿ. ವೆಲ್ಕಮ್ ಸಿಸ್ಟರ್ ಈರಮ್ಮ, ಸಿಸ್ಟರ್ ರೂಪಾ, ಸಿಸ್ಟರ್ ದೀಪಾ, ಸಿಸ್ಟರ್ ಸಿದ್ದಾವ. ಗಾಡ್ ಬ್ಲೆಸ್ ಯು, ಬ್ಲೆಸ್ ಯು. ಆಡಿಯೋ ವಿಡಿಯೋ ಕ್ಲಿಯರ್ ಆಗಿದ್ರೆ ಕ್ಲಿಯರ್ ಅಂತ ಟೈಪ್ ಮಾಡಿ. ಜೀಸಸ್, ವಿ ಲವ್ ಯು, ವಿ ಲವ್ ಯು ಲಾರ್ಡ್. ಥ್ಯಾಂಕ್ ಯು ಫಾದರ್. ಗ್ಲೋರಿ, 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 ಗ್ಲೋರಿ. Praise the Lord. Brother Vishwanath, God bless you. All right. Sister Renu, God bless you. Blessings, blessings. Audio video clear anta, audio and video clear anta yaradre type ಮಾಡಿ. All right, great. Thank you. Thank you, Brother Harish. Blessings. All right. Praise the Lord. Glory to God. Welcome you all. ಈ ದಿನಗಳಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವ, ವಾಕ್ಯದ ಮೂಲಕ ದೇವರ ಬಲವನ್ನು, ದೇವರ ಸಾಮರ್ಥ್ಯವನ್ನು, ದೇವರ ಫಲವನ್ನು ನಾವು ತೃಪ್ತಿಯಾಗಿ ಅನುಭವಿಸೋರಾಗಿದ್ದೀವಿ. ಈ ವಾಕ್ಯದ ರಹಸ್ಯ, ವಾಕ್ಯದ ಮೌಲ್ಯ ಎಂತಂತ ಪ್ರತಿದಿನ ದೇವರು ನಮಗೆ ಬಿಡಿಸಿ ಹೇಳಿ ಆ ಸತ್ಯದ ದಾರಿಯಲ್ಲಿ ನಮ್ಮನ್ನು ನಡೆಸುವಂಥರಾಗಿದ್ದಾರೆ. ಸೊ ಜಾಯ್ನ್ ಆಗಿರೋ ಎಲ್ಲ ಕೀಪ್ ಕಮೆಂಟಿಂಗ್. ಸೊ ಇವತ್ತು ಬಿ ಆಫ್ ಗುಡ್ ಚೇರ್, ಈ ವಾಕ್ಯವನ್ನು ನಾನು ಹೇಳಲಿಕ್ಕೆ, ಧ್ಯಾನ ಮಾಡುವುದಕ್ಕೆ ಉದ್ದೇಶ ಏನಂತ ಹೇಳಿದ್ರೆ, ಇವತ್ತು ವಿಶ್ವಾಸಿಯಾಗಿರಲಿ ಅವಿಶ್ವಾಸಿಯಾಗಿರಲಿ, ಅಂದರೆ ಯೇಸುವನ್ನು ನಂಬಿರೋರು ಅಷ್ಟೇ, ಯೇಸುವನ್ನು ನಂಬದೇ ಇರೋರು ಅಷ್ಟೇ, ಯೇಸುವನ್ನು ಸ್ವೀಕಾರ ಮಾಡಿರೋರು ಅಷ್ಟೇ, ಯೇಸುವನ್ನು ಸ್ವೀಕಾರ ಮಾಡಿಕೊಳ್ಳದೇ ಇರೋರು ಅಷ್ಟೇ. ಒಂದು ಕಾಮನ್ ಸ್ಟೇಟ್ ಏನಂತ ಹೇಳಿದ್ರೆ, ಅವ್ರಿಗಿರುವ ಸಮಸ್ಯೆಗಳ ನಿಮಿತ್ತವಾಗಿ ದುಃಖ, ಚಿಂತೆ, ಭಾರ, ಕಣ್ಣೀರು, ಗೊಂದಲ, ಒಂದು ನೆಮ್ಮದಿ ಇಲ್ಲದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ. ಸೊ ಶರೀರ ಪ್ರಕಾರವಾಗಿರೋರು, ಯಾರಲ್ಲಿ ಯೇಸು ಜೀವಿಸ್ತಾ ಇಲ್ವೋ
ಅವರು ಇಂಥ ಪರಿಸ್ಥಿತಿಯಲ್ಲಿ ಇರುವುದು ಸಹಜ. ಆದರೆ ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡು ಯೇಸುವಿನ ಆತ್ಮ ಪವಿತ್ರಾತ್ಮದಿಂದ ತುಂಬಿ ಯೇಸು ಒಳಗಡೆ ವಾಸ ಮಾಡ್ತಾ ಇದ್ದಾರೆ, ನನ್ನ ಗುರುತು, ನನ್ನ ಐಡೆಂಟಿಟಿನೇ ಯೇಸು ಕ್ರಿಸ್ತನಲ್ಲಿ ಅಂತ ಹೇಳಿಕೊಂಡು, ಇನಿ ನಾನಲ್ಲ ಕ್ರಿಸ್ತುವೇ ನನ್ನಲ್ಲಿ ಜೀವಿಸ್ತಾ ಇದ್ದಾರೆ ಅಂತ ಹೇಳಿಕೊಂಡು ವಿಶ್ವಾಸಿಯಾಗಿರುವ ಅಂಥವರ ಜೀವಿತದಲ್ಲೂ ಸಮಸ್ಯೆ ಆಳ್ವಿಕೆ ಮಾಡ್ತಾ ಇದ್ದರೆ ಅದರ ನಿಮಿತ್ತವಾಗಿ ಅವ್ರಿಗೆ ತಡ್ಕೊಳ್ಳೋಕ್ಕಾಗದೇ ಇರುವ ವೇದನೆ, ಚಿಂತೆ, ಕಣ್ಣೀರು, ದುಃಖ, ಈ ಲೋಕದಲ್ಲಿ ಇರೋದಕ್ಕಿಂತ ಸಾಯೋದೇ ಮೇಲು ಅನ್ನುವ ಆ ಯೋಚನೆಗಳು, ಭಾವನೆಗಳು ಉಂಟಾಗುವುದು ಹೇಗೆ? ಸೊ ಇದನ್ನು ಈ ಲೈನ್ಸಲ್ಲಿ ನಾನು ವಿವರಿಸುವಾಗ ತುಂಬ ಗಮನದಿಂದ ಕೇಳಿ. ಸತ್ಯವನ್ನು ತಿಳಿಯಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ನೀವು ಸತ್ಯವನ್ನು ಸತ್ಯವಾಗಿ ಅಂಗೀಕರಿಸಿಕೊಂಡು ಒಪ್ಪಿಕೊಂಡು ಅದನ್ನು ಹೊಂದಿಕೊಳ್ಳುವಾಗ ಆ ಸತ್ಯದ ಆತ್ಮ, ಆ ಸತ್ಯದ ಬಲ, ಆ ಸತ್ಯದ ಸಾಮರ್ಥ್ಯ ನಿಮ್ಮನ್ನು ಬಿಡುಗಡೆ ಮಾಡುವುದು. ಸೊ ಅದರಿಂದ ಈಗ ಈ ವಚನ ಯೇಸು ಕೂಡ ಯಾವ ಕಂಟೆಕ್ಸ್ಟಲ್ಲಿ ಇದರ ಇದು ಯಾತಕ್ಕೋಸ್ಕರ ಇದನ್ನು ಹೇಳಿದ್ರು, ಸೊ ಇದರ ಅರ್ಥವೇನು, ಇವತ್ತು ನಾವು ಇದರ ಪ್ರಕಟಣೆಯನ್ನು ಹೊಂದಿಕೊಳ್ಳುವಾಗ ಇದನ್ನು ಹೇಗೆ ನಮ್ಮ ಜೀವಿತದಲ್ಲಿ ಈಗ ಇದನ್ನು ಅನುಭವಿಸೋದು ಅನ್ನೋದನ್ನು ಇವತ್ತು ಧ್ಯಾನ ಮಾಡೋಣ. ಸೊ ಎಲ್ಲ ತುಂಬ ಗಮನದಿಂದ ಕೇಳಿ. ಆದಷ್ಟು ನೀವು ಮಾತ್ರ ಈ ಸತ್ಯವನ್ನು ಹೊಂದಿಕೊಂಡು ಇದರ ಫಲವನ್ನು ಅನುಭವಿಸೋದಲ್ಲ, ನೀವು ಬೇರೆಯವರು ಇದನ್ನು ಅನುಭವಿಸೋ ರೀತಿಯಲ್ಲಿ ಈಗ ಫೇಸ್ಬುಕ್ಕಲ್ಲಿ ಬರ್ತಾ ಇರುವ ಲಿಂಕ್ನ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಕಾಂಟ್ಯಾಕ್ಟ್ಸ್ಗೆ ಶೇರ್ ಮಾಡಿ. ವಿಶೇಷವಾಗಿ ಇವತ್ತು ಸಮಸ್ಯೆದ ನಿಮಿತ್ತವಾಗಿ ದೇವರ ವಾಕ್ಯವನ್ನು ಕೂಡ ಕೇಳುವ ಒಂದು ಬಯಕೆ ಇಲ್ಲ, ಒಂದು ಪ್ರಾರ್ಥನೆ ಮಾಡಬೇಕು ಅನ್ನೋ ಬಯಕೆ ಇಲ್ಲ, ಅಂಥವರು ಮಿಸ್ ಮಾಡದೆ ಇವತ್ತಿನ ವಾಕ್ಯವನ್ನು ಕೇಳಿ. ಇದರಿಂದ ನೀವು ಒಂದು ಕಾರ್ಯವನ್ನು ಮಾಡ್ತೀರಾ ಅಂತ ಹೇಳಲ್ಲ. ಈ ಸತ್ಯದ ಆತ್ಮ ನಿಮ್ಮನ್ನು ಮಾನಸಾಂತರ ಪಡಿಸಿ, ನಿಮ್ಮನ್ನು ಬದಲಾಯಿಸಿ, ಈ ವಾಕ್ಯದ ಈ ಸತ್ಯದ ಬಲ ನಿಮ್ಮಲ್ಲಿ ಪ್ರಕಟವಾಗುವಂಥ ಕಾರ್ಯಗಳನ್ನ ನೀವು ಅನುಭವಿಸುವಿರಿ. ಸೊ ಅದರಿಂದ ತುಂಬ ಗಮನದಿಂದ ಹೇಳುವ ಕಾರ್ಯಗಳನ್ನ ಕೇಳಿ ಹೊಂದಿಕೊಳ್ಳುವಾಗಲೇ ಯೇಸುವಿನ ನಾಮದಲ್ಲಿ ಈ ವಾಕ್ಯವನ್ನು ಅಭಿಷೇಕ ಮಾಡಲ್ಪಟ್ಟು ಬರ್ತಾ ಇದೆ, ಈ ವಾಕ್ಯವನ್ನು ಆತ್ಮವಾಗಿಯೂ ಜೀವವಾಗಿಯೂ ಹೊಂದಿಕೊಳ್ತಾ ಇದ್ದೀನಿ ಅನ್ನುವ ಆ ಬಯಕೆಯಿಂದ ನೀವು ಸ್ವೀಕಾರ ಮಾಡ್ಕೊಳ್ಳಿ. ಈ ವಾಕ್ಯದ ಮಹಿಮೆಯನ್ನು ಈ ದಿನ ನಿಮ್ಮನ್ನು ಬಿಡುಗಡೆ ಮಾಡುವುದು, ಇದರ ಫಲವನ್ನು ನೀವು ತೃಪ್ತಿಯಾಗಿ ಅನುಭವಿಸುವಿರಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್. ಜಾನ್ 16:33 ವಾಕ್ಯ ಏನು ಹೇಳ್ತಾ ಇದೆ ಅಂದರೆ, These things I have spoken to you, that in me you have peace. In the world you will have tribulation, but be of good cheer, I have overcome the world. ನೀವು ನನ್ನಲ್ಲಿ ಇದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ಸೊ ಈ ವಚನದ ಕಂಟೆಕ್ಸ್ಟ್ ಏನು ಅಂತ ನಾವು ನೋಡುವುದಾದರೆ, ಈ ಮಾತನ್ನು ಯೇಸು ಅವರು ಕಲ್ವಾರಿ ಶಿಲುವೆಗೆ ಹೋಗುವ ಫೈನಲ್ ಸ್ಟೇಜಸ್ಸಲ್ಲಿ ಲಾಸ್ಟ್ ಕೆಲವು ದಿನಗಳಲ್ಲಿ ಇರುವಾಗ ಈ ಮಾತನ್ನು ಈ ರೀತಿಯಾಗಿ ಹೇಳ್ತಾರೆ. ಇನ್ನು ಕೆಲವು ದಿನಗಳು ಕೂಡ ಅಲ್ಲ, ಕೆಲವು ಇನ್ನೂ ಸ್ವಲ್ಪ ಅವರ್ಸಲ್ಲೇ ಈಸ್ ಗೋಯಿಂಗ್ ಟು ಬಿ ಕ್ರೂಸಿಫೈಡ್ ಅಂತ ಒಂದು ಸಮಯದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ, ಯಾಕೆ ಹೇಳ್ತಾ ಇದ್ದಾರೆ? ಈಗ ಅವ್ರನ್ನ ಕಲ್ವಾರಿ ಶಿಲ್ವೆಯಲ್ಲಿ ಅವ್ರನ್ನ ಸಾಯಿಸಬೇಕು. ಆಗ ಅವರ ಡಿಸೈಪಲ್ಸನ್ನ ನೋಡಿ ಈ ರೀತಿಯ ಮಾತನ್ನು ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದುವರೆಗೂ ನಾನು ನಿನ್ನ ಜೊತೆ ಇದ್ದೆ, ದೇವರ ಮಹಿಮೆಯೆಲ್ಲ ನೋಡಿದ್ರಿ, ಈಗ ನಿಮ್ಮನ್ನು ಬಿಟ್ಟು ಹೋಗೋದ್ರಿಂದ ಈಗ ಡಿಸೈಪಲ್ಸ್ ಮುಖದಲ್ಲಿ ಇರುವ ಆ ಗಲಿಬಿಲಿ, ಗೊಂದಲ, ಭಯ, ಕನ್ಫ್ಯೂಷನ್, ಅಯ್ಯೋ ಇವರೇ ನಮ್ಮ ಜೊತೆ ಸದಾಕಾಲವು ಎಂದೆಂದಿಗೂ ಇರ್ತಾರೆ ಅಂತ ಅಂದ್ಕೊಂಡಿದ್ದ ಡಿಸೈಪಲ್ಸ್ಗೆ ಒಂದು ಶಾಕ್. ಯಾಕಂತ ಹೇಳಿದ್ರೆ ಅವರು ನಿತ್ಯವಾಗಲೂ ಎಂದೆಂದಿಗೂ ಇರ್ತೀನಿ, ನಿಮ್ಮೊಟ್ಟಿಗೆ ಇರ್ತೀನಿ ಅಂತ ಹೇಳಿ ಈಗ ಯೇಸುವನ್ನು ಕಲ್ವಾರಿ ಶಿಲುವೆಯಲ್ಲಿ ಅವರನ್ನ ಸಾಯಿಸಕ್ಕಿದ್ದಾರೆ. ಆ ರೀತಿಯಾದ ಪರಿಸ್ಥಿತಿಯಲ್ಲಿ ಯೇಸು ಶಿಷ್ಯರುಗಳನ್ನು ನೋಡಿ, ಡಿಸೈಪಲ್ಸನ್ನ ನೋಡಿ, ನೀವು
ನೀವು ಭಯಪಡಬೇಡ್ರಿ, ಹೆದರಬೇಡ್ರಿ ಅನ್ನುವ ಅವರಿಗೆ ಒಂದು ಧೈರ್ಯ ಹೇಳುವ ರೀತಿಯಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ನಾನು ನಿಮ್ಮ ಶರೀರದಲ್ಲಿ ಜೊತೆಗಿರುವಾಗ ನೀವು ಯಾವ ರೀತಿ ಧೈರ್ಯವಾಗಿ ದೇವರ ಕಾರ್ಯಗಳಲ್ಲಿ ನೀವು ಇನ್ವಾಲ್ವ್ ಆಗ್ತಾ ಇದ್ರೋ, ಅದರಂತೆ ನಾನು ಹೋದ ಮೇಲೆ ಕೂಡ ಈಗ ಇರುವುದಕ್ಕಿಂತಲೂ ಹೆಚ್ಚಾಗಿ ನಿಮಗೆ ಬಲ ಉಂಟಾಗುವಂಥ ಒಂದು ಕಾರ್ಯ ನಡೆಯುತ್ತೆ ಅಂತ ಅವರಿಗೆ ಎನ್ಕರೇಜ್ ಮಾಡಿ ಈ ಕಾರ್ಯವನ್ನು ಹೇಳ್ತಾ ಇದ್ದಾರೆ. ಸಿ, ಹಿ ಸೇಸ್ ದೀಸ್ ಥಿಂಗ್ಸ್ ಐ ಹ್ಯಾವ್ ಸ್ಪೋಕನ್ ಟು ಯು. ಇವುಗಳನ್ನೆಲ್ಲ ನಾನು ಈಗಲೇ ನಿಮಗೆ ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಶರೀರ ಸ್ವಭಾವದಲ್ಲಿ ಶರೀರ ಮನುಷ್ಯ ಅವನು ಯಾವಾಗಲೂ ಪರಿಸ್ಥಿತಿ ಅವನಿಗೆ ಅನುಕೂಲವಾಗಿ ಸಮಾಧಾನವಾಗಿ ಯಾವ ಒಂದು ಕೆಟ್ಟ ಕಾರ್ಯಗಳಿಲ್ಲದೆ ಎಲ್ಲ ಅವನಿಗೆ ಆಶೀರ್ವಾದದ ಕಾರ್ಯಗಳು ನಡೆಯುವಾಗ ಅವನ ಶರೀರ ಸ್ವಭಾವ, ಅವನ ಭಾವನೆಗಳು, ಅವನು ಯಾವಾಗಲೂ ಖುಷಿಯಿಂದ ಸಮಾಧಾನವಾಗಿ ನೆಮ್ಮದಿಯಾಗಿರುವುದು ಸಹಜ. ಆದರೆ ಯಾವಾಗ ಅವನಿಗೆ ಎಲ್ಲ ನೆಗೆಟಿವ್ ಆದ ಕಾರ್ಯಗಳು, ಅವನಿಗೆ ಸಮಾಧಾನ ಕೆಡುವಂಥ ಕಾರ್ಯಗಳು ನಡೆಯುತ್ತೋ ಅವನು ಕುಗ್ಗಿ ಹೋಗುವುದು, ದುಃಖವಾಗುವುದು, ಚಿಂತೆ, ಗೊಂದಲ, ಮೈಂಡ್ ಬ್ಲ್ಯಾಂಕ್ ಆಗುವುದು, ನೋವು ಉಂಟಾಗುವುದು ಸಹಜ. ಅಂಥ ಒಂದು ಪರಿಸ್ಥಿತಿಯಲ್ಲೇ ಯೇಸು, ನಾನು ಈಗಲೇ ಈ ಮಾತನ್ನು ಹೇಳ್ತೀನಿ. ಯಾಕಂತ ಹೇಳಿದ್ರೆ, ಇಷ್ಟು ದಿನ ನೀವು ಶರೀರದಲ್ಲಿದ್ದು ಶರೀರದಲ್ಲೇ ನನ್ನನ್ನು ನೋಡಿದ್ದೀರಾ, ಶರೀರದಲ್ಲೇ ನನ್ನ ಜೊತೆ ಓಡಾಡಿದ್ದೀರಾ. ಆದ್ದರಿಂದ ನಾನು ಶರೀರದಲ್ಲಿ ಇಲ್ಲದೇ ಇರುವುದನ್ನು ನೋಡಿ ನೀವು ಕುಗ್ಗಿ ಹೋಗಬಾರದು ಅನ್ನೋದಕ್ಕೋಸ್ಕರ ಅವರು ಈ ಮಾತನ್ನು ಹೇಳಿ, ನಾನು ನಿಮಗೆ ಸಮಾಧಾನ ಉಂಟಾಗುವಂತೆ, ದಟ್ ಯು ಮೇ ಹ್ಯಾವ್ ಪೀಸ್, ನಿಮಗೆ ಸಮಾಧಾನ ಉಂಟಾಗುವಂತೆ ನಾನು ಈಗಲೇ ಹೇಳ್ತಾ ಇದ್ದೀನಿ. ಈ ಶರೀರ ಲೋಕ ಪಾಪದ ನಿಮಿತ್ತವಾಗಿ ಬಿದ್ದೋಗಿರೋದ್ರಿಂದ ಈ ಭೂಮಿಯಲ್ಲಿ ನಡೆಯುವ ಕಾರ್ಯಗಳು ಯಾವುದು ಸಮಾಧಾನ ಕೊಡುವಂಥ ಕಾರ್ಯಗಳಿಲ್ಲ. ಇಲ್ಲಿ ಎಲ್ಲ ಸಮಾಧಾನ ಕೆಡುವಂಥ ಕಾರ್ಯಗಳಾಗಿ ಇರುತ್ತೆ. ಆದರೆ ನೀವು ಧೈರ್ಯವಾಗಿರಿ, ನೀವು ಉಲ್ಲಾಸದಿಂದ ಇರಿ, ಯಾಕಂದರೆ ನಾನು ಲೋಕವನ್ನು ಜಯಿಸಿದ್ದೇನೆ, ನಾನು ಲೋಕವನ್ನು ಜಯಿಸಿದ್ದೇನೆ. ಸೊ ಹಾಗಾದರೆ ಅವರ ಕಂಟೆಕ್ಸ್ಟಲ್ಲೇ ಏನು ಸೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ನಿಮ್ಮ ಜೊತೆ ಇದ್ದೆ, ನಾನು ನಿಮ್ಮ ಜೊತೆ ಫಿಸಿಕಲ್ ಆಗಿ ಶರೀರದಲ್ಲಿ ಇಲ್ಲ ಅಂದರೂ ಕೂಡ ನಾನು ಒಬ್ಬರನ್ನ ಕಳಿಸ್ತೀನಿ, ಅವರು ನಿಮ್ಮ ಜೊತೆ ಇರುವಾಗ ನೀವು ಬಲ ಹೊಂದಿವಿರಿ ಅಂತ ಹೇಳಿದ್ದು ಎಲ್ಲಿ ಅಂದರೆ, ಹಿ ಈಸ್ ರೆಫರಿಂಗ್ ಟು ದ ಇನ್ನರ್ ಮ್ಯಾನ್, ನಿಮ್ಮ ಒಳಗಿನ ಮನುಷ್ಯ, ಆ ಆತ್ಮದ ಮನುಷ್ಯ ಎಷ್ಟು ಬಲವಾಗ್ತಾನೋ, ಎಷ್ಟು ಧೈರ್ಯವಾಗ್ತಾನೋ ಅದರ ಮೇಲೆ ಇದೆ ಅವನ ಶರೀರ ಮನುಷ್ಯ ಅನುಭವಿಸುವ ಕಾರ್ಯಗಳು. ಸೊ ಒಂದು ಅರ್ಥ ಮಾಡ್ಕೊಳ್ಳೋಣ, ಯೇಸು ಈ ಭೂಲೋಕದಲ್ಲಿ ಸಮಸ್ಯೆ ಇರಲ್ಲ ಅಂತ ಹೇಳಿಲ್ಲ, ನೋವು ಇರಲ್ಲ ಅಂತ ಹೇಳಿಲ್ಲ, ದುಃಖ ಇರಲ್ಲ ಅಂತ ಹೇಳಿಲ್ಲ. ಆದರೆ ಆ ನೋವಿಗಿಂತ, ಸಮಸ್ಯೆಗಿಂತ, ದುಃಖಕ್ಕಿಂತ, ಚಿಂತೆಗಿಂತ ನನ್ನ ಸಮಾಧಾನ ದೊಡ್ಡದಾಗಿದೆ. ನನ್ನ ಸಮಾಧಾನ ದೊಡ್ಡದಾಗಿದ್ರೆ, ನನ್ನ ಸಮಾಧಾನಕ್ಕಿರುವ ಪವರ್ ಎಂಥದಂದರೆ, ನಿನಗಿರುವ ಸಮಸ್ಯೆಯನ್ನು ಪುಡಿ ಮಾಡಿ, ನಿನ್ನ ಚಿಂತೆಯನ್ನು ನಿರ್ಮೂಲ ಮಾಡಿ, ನಿನ್ನ ದುಃಖವನ್ನು ನಿರ್ಮೂಲ ಮಾಡಿ, ನಿನಗೆ ಅದರ ಮಧ್ಯದಲ್ಲೂ ನನ್ನ ಸಮಾಧಾನ ನಿನ್ನನ್ನು ಜಯದಲ್ಲಿ ನಡೆಸುವಂತೆ ನನ್ನ ಸಮಾಧಾನ ಅದಕ್ಕಿಂತ, ನಿನ್ನ ಸಮಸ್ಯೆಗಿಂತ ದೊಡ್ಡದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯೇಸುವಿನ ನಾಮದಲ್ಲಿ ಈಗ ಕೂಡ ಇವತ್ತು ನೀವು ಕೇಳುವ ಈ ಸತ್ಯದ ಮೂಲಕ, ಈ ಸತ್ಯದ ಆತ್ಮ ನಿಮ್ಮಲ್ಲಿ ಬೇರೂರುವಾಗ, ಬೇರೂರುವುದು ಅಂದರೆ ಏನಂತ ಅರ್ಥ, ದೇವರ ವಾಕ್ಯದ ಪ್ರಕಟಣೆಯನ್ನು ಹೊಂದಿಕೊಂಡು ಆ ಪ್ರಕಟಣೆಯಂತೆ ನನ್ನ ದೃಷ್ಟಿ, ನನ್ನ ನೋಟ, ನನ್ನ ಮಾತು, ನನ್ನ ಭಾವನೆಗಳು ಇರುವುದೇ ವಾಕ್ಯದಲ್ಲಿ ಬೇರೂರಿದ್ದೀನಿ ಅನ್ನೋದಕ್ಕೆ ಅರ್ಥ. ಸೊ ಹಾಗಾದರೆ ಈಗ ನೀವು ಕೇಳ್ತಾ ಇರುವ ಒಂದೊಂದು ವಾಕ್ಯವು ನಿಮ್ಮ ಶರೀರ ಪರಿಸ್ಥಿತಿಗಿಂತ ದೇವರ ವಾಕ್ಯವು ನಿಮ್ಮಲ್ಲಿ ಬೇರೂರಿ ಆ ವಾಕ್ಯದ ಪ್ರಕಟಣೆಯನ್ನು ಹೊಂದಿಕೊಂಡು ಆ ವಾಕ್ಯದ ಪ್ರಕಾರವೇ, ಆ ವಾಕ್ಯದ ಪ್ರಕಟಣೆಯ ಪ್ರಕಾರನೇ ನಿಮ್ಮ ಆಲೋಚನೆಗಳಿರುವುದು, ನಿಮ್ಮ ದೃಷ್ಟಿ ಇರುವುದು, ನಿಮ್ಮ ಮಾತು ಇರುವುದು, ನಿಮ್ಮ ಕ್ರಿಯೆನೂ ಇರುವುದು ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಹಾಗಾದರೆ ಅರ್ಥ ಮಾಡ್ಕೊಳ್ಳೋಣ, ಯೇಸು ಈ ಭೂಮಿಯಲ್ಲಿ ನಿನಗೆ ಸಂಕಟ ಇರುವುದು, ಸಮಸ್ಯೆ ಇರುವುದು ಅಂತ ಹೇಳಿ ಅದರ ಅರ್ಥ ನೀವು ಸಮಸ್ಯೆದಲ್ಲೇ ನರಳಾಡಬೇಕು, ಆ ಸಮಸ್ಯೆದ ಫಲವಾಗಿ ನಾವು ಯಾವಾಗಲೂ ದುಃಖ, ಚಿಂತೆ, ನೋವಲ್ಲಿ ಇರಬೇಕು ಅನ್ನೋದು ಯೇಸುವಿನ ಉದ್ದೇಶ ಅಲ್ಲ. ಸೊ ಹಿ ಸೇಸ್ ದೀಸ್ ಥಿಂಗ್ಸ್ ಐ ಹ್ಯಾವ್ ಸ್ಪೋಕನ್ ಟು ಯು. ಇದನ್ನು ನಡೆಯೋಕ್ಕೆ ಮುಂಚೆನೇ ನಿನಗೆ ಹೇಳೋಕ್ಕೆ ಕಾರಣ ಏನಂದರೆ,
ನಾನು ಹೇಳಿರುವ ಸತ್ಯದ ಆತ್ಮದಿಂದ ತುಂಬಿರುವಾಗ ನಿನಗೆ ಸಂಕಟ ಥರ ಬರುವ ಸಮಸ್ಯೆಗಳನ್ನು ನೋಡಿ ನಿನಗೆ ಭಯ ಉಂಟಾಗುವುದಿಲ್ಲ, ಚಿಂತೆ ಉಂಟಾಗುವುದಿಲ್ಲ. ಅದರ ಬದಲಾಗಿ ನಾನು ಈಗ ಹೇಳಿರುವ ಸತ್ಯದ ಆತ್ಮ ನಿನ್ನನ್ನು ಬಲಪಡಿಸಿ ನಿನ್ನ ಆತ್ಮದ ಮನುಷ್ಯನನ್ನು ತಟ್ಟಿ ಎಬ್ಬಿಸಿ ಆ ಜಯದಲ್ಲಿ ನಡೆಯುವಂಥ ಒಂದು ಸಾಮರ್ಥ್ಯ, ಒಂದು ಬಲ, ಒಂದು ಶಕ್ತಿ ಈ ವಾಕ್ಯದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಸತ್ಯವನ್ನು ಕೇಳಿ ನಮಗೆ ಅದು ಮಾಹಿತಿಯಾಗಿದ್ದರೆ ನಮಗೆ ಶರೀರದ ಕಾರ್ಯಗಳೇ ದೊಡ್ಡದಾಗಿ ಕಾಣೋದು. ಆದರೆ ಸತ್ಯವನ್ನು ಕೇಳಿ ಅದು ಪ್ರಕಟಣೆಯಾಗಿ ಆ ಸತ್ಯದ ಆತ್ಮ ನಮ್ಮಲ್ಲಿ ತುಂಬಿ ಆ ಸತ್ಯದ ಆತ್ಮದ ಕುತೂಹಲ, ಸಂತೋಷ, ಆನಂದವನ್ನು ವ್ಯಕ್ತಪಡಿಸುವಾಗ ನಮಗೆ ಶರೀರಕ್ಕೆ ಗೊತ್ತಾಗುತ್ತೆ, ಶರೀರ ರೆಸ್ಪಾಂಡ್ ಮಾಡುತ್ತೆ. ಏನು? ಸಮಸ್ಯೆಕ್ಕಿಂತ ದೇವರ ವಾಕ್ಯ ಬಲವುಳ್ಳವುದು, ಸಮಸ್ಯೆಯನ್ನು ವಾಕ್ಯ ನಿರ್ಮೂಲ ಮಾಡುವುದು, ಸಮಸ್ಯೆಯನ್ನು ತುಳಿದು ಜಯದಲ್ಲಿ ನಡೆಸುವ ಸಾಮರ್ಥ್ಯ ವಾಕ್ಯದಲ್ಲಿದೆ ಎಂಬುವ ಆ ತಿಳುವಳಿಕೆ, ಆ ಪ್ರಕಟಣೆ ನಮಗೆ ಉಂಟಾಗುವಾಗ ನಮ್ಮಲ್ಲಿ ಸಮಾಧಾನ ಉಂಟಾಗುವುದು. ಯೇಸು ಹೇಳ್ತಾ ಇರುವ ಸಮಾಧಾನ. ಅದಕ್ಕೆ ಈ ರೀತಿ ಹೇಳ್ತಾ ಇದ್ದಾರೆ, ನಾನು ಈ ಲೋಕ ಕೊಡುವ ಸಮಾಧಾನ ಕೊಡ್ತಾ ಇಲ್ಲ. ಲೋಕ ಕೊಡುವ ಸಮಾಧಾನ ನಿನ್ನ ಪರಿಸ್ಥಿತಿ, ನಿನ್ನ ಸಮಸ್ಯೆ ಸಾಲ್ವ್ ಆದಮೇಲೆ ಉಂಟಾಗುವ ಸಮಾಧಾನ. ಆದರೆ ನಾನು ಕೊಡುವ ಸಮಾಧಾನ ನಿನಗೆ ಸಮಸ್ಯೆ ಇರಲಿ ಇಲ್ಲದೇ ಇರಲಿ, ನಿನಗೆ ಕಾರ್ಯ ನಡೀದೇ ಇರಲಿ, ನನ್ನ ಸಮಾಧಾನ ನಿನ್ನನ್ನು ಆಳ್ವಿಕೆ ಮಾಡುವಾಗ ನಿನ್ನ ದೃಷ್ಟಿ, ನಿನ್ನ ಭಾವನೆ, ನಿನ್ನ ಹೃದಯ ಯಾವಾಗಲೂ ಕುತೂಹಲದಿಂದ ದೇವರನ್ನು ಕೊಂಡಾಡ್ತಾನೇ ಇರುತ್ತೆ. ಯೇಸುವಿನ ನಾಮದಲ್ಲಿ ಈಗ ಕೂಡ ನಾನು ಪ್ರಾಫಿಟಿಗಾಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ಯಾರೇ ಈಗ ನಿಮ್ಮ ಪರಿಸ್ಥಿತಿ ಅದು ಎಷ್ಟು ಇಕ್ಕಟ್ಟಾದ ಪರಿಸ್ಥಿತಿ ಇದೆ ಅಂತ ಗೊತ್ತಿಲ್ಲ, ಒಂದು ವೇಳೆ ಕಾಯಿಲೆಯ ನಿಮಿತ್ತವಾಗಿ, ಒಂದು ವೇಳೆ ಫೈನಾನ್ಷಿಯಲ್ ಪ್ರಾಬ್ಲಮ್ ನಿಮಿತ್ತವಾಗಿ, ಕುಟುಂಬದಲ್ಲಿ ಗಂಡ ಹೆಂಡತಿ ಸಮಸ್ಯೆ ನಿಮಿತ್ತವಾಗಿ, ಇಲ್ಲ ಮಕ್ಕಳ ಜೀವಿತದ ಸಮಸ್ಯೆವಾಗಿ, ಕೆಲಸದಲ್ಲಿ, ವ್ಯಾಪಾರದಲ್ಲಿ, ಎಂಥದ್ದಾಗಿರಲಿ, ಈಗ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಆ ಸಮಸ್ಯೆ ಪರಿಹಾರ ಆಗಿ ಬರುವ ಸಮಾಧಾನಕ್ಕಿಂತ ಸಮಸ್ಯೆದ ಮಧ್ಯದಲ್ಲೂ ನನ್ನ ಸಮಾಧಾನವನ್ನು ಕೊಟ್ಟಿದ್ದೀನಿ ಅಂತ ಹೇಳುವ ಯೇಸುವಿನ ಸಮಾಧಾನ ಸಾಕು. ಆ ಸಮಾಧಾನ ನಿಮ್ಮ ಎಲ್ಲ ಪರಿಸ್ಥಿತಿಗಳನ್ನು ನಿರ್ಮೂಲ ಮಾಡಿ ಜಯದಲ್ಲಿ ನಡೆಸುವಂಥ ಒಂದು ಸಮಾಧಾನವನ್ನು ದೇವರು ನಿಮಗೆ ಕೊಟ್ಟಿದ್ದಾರೆ. ಯೇಸುವಿನ ನಾಮದಲ್ಲಿ ಯೇಸುವಿನ ಸಮಾಧಾನ ಪರಿಸ್ಥಿತಿಯ ಮೇಲೆ ಡಿಪೆಂಡ್ ಆಗಿ ಬರುವ ಸಮಾಧಾನ ಅಲ್ಲ. ಯೇಸು ಕೊಡುವ ಸಮಾಧಾನ ಅದು ತಂದೆಯಾದ ದೇವರ ಜೊತೆ ಇರುವ ಸಂಬಂಧದ ನಿಮಿತ್ತವಾಗಿ ಬರುವ ಸಮಾಧಾನ, ಆತನ ಜೊತೆ ಇರುವ ಅನ್ಯೂನ್ಯತೆ, ಐಕ್ಯತೆ, ಹೊಂದಾಣಿಕೆಯ ನಿಮಿತ್ತವಾಗಿ ಬರುವ ಸಮಾಧಾನ. ಆತನ ಜೊತೆಗೆ ಇದ್ದರೆ ನನಗೆ ಬೇರೆ ಏನೂ ನನಗೆ ಅಗತ್ಯವಿಲ್ಲ, ಅವಶ್ಯಕತೆ ಇಲ್ಲ ಎಂಬುವ ಅಂಥ ಒಂದು ಸಮಾಧಾನ. ನಿಮಗೆ ಯಾವ ಸಮಸ್ಯೆಯೂ ನಿಮ್ಮ ಸಮಾಧಾನವನ್ನು ಕೆಡಿಸಕ್ಕೆ ಸಾಧ್ಯವಿಲ್ಲ ಅಂತ ಒಂದು ಸಮಾಧಾನ ಯೇಸುವಿನ ನಾಮದಲ್ಲಿ. ಅದಕ್ಕೆ ಗ್ರೀಕ್ ಪದದಲ್ಲಿ ಈ ಸಮಾಧಾನ ಅನ್ನೋದಕ್ಕೆ ಪದ ಏನಂದರೆ ಏರೀನ್ ಅಂತ ಹೇಳಿದ್ರೆ, ಗ್ರೀಕ್ ಪದದಲ್ಲಿ ಅದರ ಅರ್ಥ ಏನಂತ ಹೇಳಿದ್ರೆ ಪರಿಪೂರ್ಣತೆ, ಹೋಲ್ನೆಸ್, ವಿಶ್ರಾಂತಿ. ಎಲ್ಲ ಕೆಲಸ ಮುಗಿದು ಎಲ್ಲ ಆಯ್ತಪ್ಪ ಮುಗೀತು ಅಂತ ರೆಸ್ಟ್ ಅಂತಿಲ್ವಾ, ಆ ರೀತಿಯಾದ ವಿಶ್ರಾಂತಿ. ಹಾರ್ಮನಿ ಅಂದರೆ ಎಲ್ಲ ನೆಮ್ಮದಿ ಆಗಿದೆಯಪ್ಪ ಅಂತ ಹೇಳ್ತೀವಲ್ಲ, ಅದರ ಅರ್ಥ. ಕಂಪ್ಲೀಷನ್, ಎಲ್ಲ ಪರಿಪೂರ್ಣವಾಗಿ ನೆರವೇರಿದೆ ಅನ್ನುವ ಅರ್ಥ. ಸೊ ಹಾಗಾದರೆ ಇಲ್ಲಿ ಸಮಾಧಾನ ಅಂತ ಹೇಳುವಾಗ, ಯೇಸು ನನ್ನ ಸಮಾಧಾನವನ್ನೇ ಕೊಟ್ಟಿದ್ದೀನಿ, ಈ ಲೋಕದ ಸಮಾಧಾನ ಅಂತ ಹೇಳುವಾಗ ಅದರ ಅರ್ಥ ಏನಂದರೆ, ಎಲ್ಲ ತುಂಬ ಗಮನವಾಗಿ, ಪ್ರಿನ್ಸಿಪಲ್ ಅಂತ ಹೇಳುವಾಗ, ನಿಯಮ ಅಂತ ಹೇಳುವಾಗ ತುಂಬ ಗಮನದಿಂದ ಕೇಳಿ. ನೀವು ಶರೀರದಲ್ಲಿ ಒಂದು ಕಾರ್ಯವನ್ನು ಅನುಭವಿಸೋದ ಮೇಲೆ ಬರುವ ಸಮಾಧಾನವನ್ನೇ ನೀವು ಸಮಾಧಾನ ಅಂತ ಒಪ್ಪಿಕೊಳ್ಳೋಕ್ಕೆ ಸಾಧ್ಯವಾದರೆ, ಆ ಸಮಾಧಾನವನ್ನು ವ್ಯಕ್ತಪಡಿಸಿ ಅದರ ನಿಮಿತ್ತವಾಗಿ ನಾನು ದೇವರನ್ನ ಕೊಂಡಾಡ್ತೀನಿ, ಅದರ ನಿಮಿತ್ತವಾಗಿ ನಾನು ಖುಷಿಯಾಗಿದ್ದೀನಿ, ಸಮಾಧಾನವಾಗಿದ್ದೀನಿ ಅಂತ ಹೇಳುವುದಾದರೆ ನೀವು ನಿಜವಾದ ಸಮಾಧಾನವನ್ನು ಅನುಭವಿಸ್ತಾ ಇಲ್ಲ, ನೀವು ತಾತ್ಕಾಲಿಕವಾದ ಸಮಾಧಾನವನ್ನು ಅನುಭವಿಸ್ತಾ ಇದ್ದೀರಾ. ಯಾಕಂದರೆ ಈ ಸಮಾಧಾನಕ್ಕೆ ಕಾರಣ ತಾತ್ಕಾಲಿಕವಾಗಿರುವ ನಿಮ್ಮ ಶರೀರದ ಪರಿಸ್ಥಿತಿ, ಅವ್ರ ಶರೀರದಲ್ಲಿ ಬಂದ ಬಿಡುಗಡೆ, ಇಲ್ಲ ಶರೀರದ ನಿಮಿತ್ತವಾಗಿ ಬಂದ ಒಂದು ಸಂತೋಷ, ಶರೀರ ಕಾರ್ಯಗಳ ನೆರವೇರಿದ ನಿಮಿತ್ತವಾಗಿ ಬಂದ ಆ ಸಮಾಧಾನ ಯಾವಾಗಲೂ ತಾತ್ಕಾಲಿಕವಾದದ್ದು. ಸೊ ಪೀಸ್, ದಟ್ ಇಸ್ ನಾಟ್ ದ ಟ್ರೂ ಪೀಸ್. ಸಮಾಧಾನ ಈ ಲೋಕ ಕೊಡುವ ಸಮಾಧಾನ ಅಲ್ಲ, ನನ್ನ ಸಮಾಧಾನವನ್ನೇ ಕೊಡ್ತೀನಿ ಅಂತ ಹೇಳುವಾಗ ಅದರ ಅರ್ಥ ಏನಂದರೆ, ಐರೀನ್ ಗ್ರೀಕಲ್ಲಿ ಪದ, ನೀನು ಶರೀರದಲ್ಲಿ ಅನುಭವಿಸೋಕ್ಕೆ ಮುಂಚೆನೆ ನಿನ್ನ ಒಳಗಿನ ಮನುಷ್ಯ, ಆ ಆತ್ಮದ ಮನುಷ್ಯ, ದ ಸ್ಪಿರಿಟ್ ಮ್ಯಾನ್, ದ ಇನ್ನರ್ ಮ್ಯಾನ್, ದ ಸ್ಪಿರಿಟ್ ಬೇಯಿಂಗ್, ಆತ್ಮದ ವ್ಯಕ್ತಿಯಾಗಿರುವ ನೀನು ಸಮಾಧಾನ ಉಂಟಾಗಿದೆ, ಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದೆಯಾ ಅಂತ ಹೇಳಿದ್ರೆ ಅದರ ಅರ್ಥ ಏನು ಗೊತ್ತಾ? ಯಾವ ವಾಕ್ಯವಾಗಿರುವ ಯೇಸು
ಆ ಕಾರ್ಯವನ್ನು ನನಗೆ ನೆರವೇರಿಸಿದ್ದಾರೆ, ಇದು ನೆರವೇರಿದೆ, ಇದು ನನ್ನಲ್ಲಿ ಪರಿಪೂರ್ಣವಾಗಿದೆ, ಈಗ ನಾನು ವಿಶ್ರಾಂತಿಯಿಂದ ಇದ್ದೀನಿ, ನಾನು ಸಮಾಧಾನವಾಗಿದ್ದೀನಿ, ಈ ಕಾರ್ಯ ಮುಗಿದೋಗಿದೆ ಅಂತ ಆತ್ಮದಲ್ಲಿ ಅದನ್ನು ಅನುಭವಿಸುವಾಗ ಉಂಟಾಗುವ ಸಮಾಧಾನನೇ ಯೇಸು ಹೇಳುವ ಸಮಾಧಾನ. ಹಾಗಾದರೆ ಅದರ ಅರ್ಥ ಏನು? ಇವತ್ತು ನಾವು ದ ಲೈಫ್ ಆಫ್ ಕ್ರೈಸ್ಟ್, ಕ್ರಿಸ್ತನಲ್ಲಿರುವ ಒಂದು ಜೀವಿತನೇ ಏನಂದರೆ ನಂಬಿಕೆ, ಫೇತ್. ಇಟ್ಸ್ ಆಲ್ ಅಬೌಟ್ ಫೇತ್. ಆ್ಯಂಡ್ ವಾಟ್ ಇಸ್ ಫೇತ್? ಫೇತ್ ಅನ್ನೋದು ಇಲ್ಲದೆ ಇರುವುದು ಇದೆ ಅಂತ ನಂಬುವುದು. ಸೊ ಹಾಗಾದರೆ ನೀವು ಯಾವಾಗ ಇಂಥ ಸತ್ಯವನ್ನು ಕೇಳಿ ನೀವು ಒಂದು ಕಾರ್ಯವನ್ನು ಹೊಂದಿಕೊಂಡಿದ್ದೀರಾ ಅಂತ ಆತ್ಮದಲ್ಲಿ ನಿಮಗೆ ಒಂದು ದೃಢವಾದ ನಂಬಿಕೆ, ಒಂದು ಬೋಲ್ಡ್ನೆಸ್, ಒಂದು ಕರೇಜ್, ಒಂದು ಅಕ್ಸೆಪ್ಟೆನ್ಸ್, ಆ ರೀತಿ ಒಳಗಡೆ ಬಂದ ಮೇಲೆ ಉಂಟಾಗುವ ಒಂದು ಸಮಾಧಾನ. ಸೊ ಹಾಗಾದರೆ ಇದು ನೀವು ಸಮಾಧಾನವಾಗಿ ಇರುವ ವಿಷಯ ಅಲ್ಲ, ಸಮಾಧಾನದ ಆತ್ಮ, ಸಮಾಧಾನ ಎಂಬುವ ಯೇಸು ಪ್ರಕಟಿಸುವಾಗ ಸಮಸ್ಯೆದ ಮಧ್ಯದಲ್ಲಿ ನಿಜವಾಗ್ಲೂ ಸಮಾಧಾನವಾಗಿರೋದು. ಯಾಕಂದರೆ ಸಮಸ್ಯೆದಲ್ಲಿ ಇರೋರು ಸಮಾಧಾನದಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ, ಅದು ಶರೀರ ಮನುಷ್ಯ. ಆದರೆ ಇಂಥ ಸತ್ಯವನ್ನು ಕೇಳಿದ ಮೇಲೆ ಕೂಡ ನಿಮ್ಮ ಸಮಸ್ಯೆಗಿಂತ ನಿಜವಾಗ್ಲೂ ನಾನು ಅದ್ರ ಬಗ್ಗೆ ತಲೆನೇ ಹೋಗುವಂಥ ಪರಿಸ್ಥಿತಿ, ಆದರೂ ಏನೋ ಗೊತ್ತಿಲ್ಲ, ಅದು ಭಯನೂ ಬರ್ತಾ ಇಲ್ಲ, ಗಲಿಬಿಲಿನೂ ಆಗ್ತಾ ಇಲ್ಲ, ಆರಾಮಾಗಿ ಏನು ದೇವ್ರು ನೋಡ್ಕೊತಾರೆ ಅನ್ನುವ ರೀತಿಯಲ್ಲಿ ಇದ್ದೀನಿ. ಆ ರೀತಿ ಹೇಳುವುದಾದರೆ ಈಗ ಅದರ ಅರ್ಥ ಏನಂದರೆ, ಈಗ ಯೇಸುವಿನ ಸಮಾಧಾನವನ್ನು ಅನುಭವಿಸ್ತಾ ಇದ್ದೀರಾ ಅಂತ ಅರ್ಥ. ಯೇಸುವಿನ ಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ ಅಂತ ಅರ್ಥ. ಈ ಸಮಾಧಾನ ಯಾವಾಗ ಬರುತ್ತೆ ಗೊತ್ತಾ? ಈ ಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ ಅಂದರೆ ಅದರ ಅರ್ಥ ಏನಂದರೆ, ಈಗ ನೀವು ಯಾವ ಕಾರ್ಯಕ್ಕೋಸ್ಕರ ನಂಬಿದ್ದೀರೋ, ನಂಬಿಕೆ ನೆಟ್ಟಿದ್ದೀರೋ, ಫೇತಲ್ಲಿ ಇದ್ದೀರೋ, ಆ ಕಾರ್ಯ 100ಕ್ಕೆ 100ರಷ್ಟು ವಾಕ್ಯವಾಗಿದ್ದದ್ದು ಈಗ ನೀವು ಹೊಂದಿಕೊಂಡಿದ್ದೀರಾ ಅಂತ ಅರ್ಥ. ಯು ಆರ್ ಫುಲ್ಲಿ ಕನ್ವಿನ್ಸ್ಡ್, ಈಗ ಅದು ಕಾರ್ಯ ನೆರವೇರಿದೆ, ಅದು ಕಂಪ್ಲೀಟ್ ಆಗಿದೆ, ಅದು ಪರಿಪೂರ್ಣವಾಗಿದೆ, ಈಗ ನಾನು ವಿಶ್ರಾಂತಿ, ನಾನು ರೆಸ್ಟ್ ಮಾಡುವ ಸಮಯ ಅಂತ ನಿಮ್ಮ ಪ್ರಾಣ, ನಿಮ್ಮ ಮನಸ್ಸು ಒಪ್ಪಿಕೊಂಡಿದೆ ಅಂತ ಅರ್ಥ. ಅದರಿಂದನೇ ನಿಮ್ಮ ಪ್ರಾಣ, ನಿಮ್ಮ ಮನಸ್ಸು ಈಗ ಆ ಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದೆ. ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲಿಯ ತನಕ ಸಮಸ್ಯೆದ ಮಧ್ಯದಲ್ಲಿ ಇಂಥ ಒಂದು ಸಮಾಧಾನ ಬಂದಿಲ್ಲ ಅಂತ ಹೇಳಿದ್ರೆ, ಅದರ ನಿಮಿತ್ತ ಅದು ಇಲ್ಲದೆ ಬರೀ ಭಯ, ಗಲಿಬಿಲಿ, ಚಿಂತೆ ಬರ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಮನಸ್ಸಿನ ಕಣ್ಣು, ದ ಐಸ್ ಆಫ್ ಯುವರ್ ಮೈಂಡ್, ಅದು ಏನು ನೋಡ್ತಾ ಇದೆ ಅಂದರೆ ಬರೀ ಸಮಸ್ಯೆವನ್ನೇ ನೋಡ್ತಾ ಇದೆ, ನೋವನ್ನೇ ನೋಡ್ತಾ ಇದೆ, ಶರೀರದಲ್ಲಿ ಈಗ ಅನುಭವಿಸ್ತಾ ಇರುವ ಪರಿಸ್ಥಿತಿನೇ ಸತ್ಯ ಅಂತ ಒಪ್ಕೊಳ್ತಾ ಇದೆ. ಅದಕ್ಕೆ ನಿಮಗೆ ಸತ್ಯದ ಆತ್ಮ ಬಂದರೂ ಕೂಡ ಆ ಸತ್ಯದ ಆತ್ಮದ ಪ್ರಕಟಣೆ ಇಲ್ಲದೆ ಕಾರಣ ನೀವು ಬರೀ ಶರೀರದ ಪರಿಸ್ಥಿತಿನೇ ನಂಬ್ತಾ ಇದ್ದೀರಾ. ಈಗ ನಾನು ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ನೀವು ಏನು ಮಾಡಬೇಡಿ, ಇಂಥ ಸತ್ಯವನ್ನು ಪದೇ ಪದೇ ಕೇಳ್ತಾ ಇರಿ. ದೇವರ ವಾಕ್ಯ ಆತ್ಮವು ಜೀವವಾಗಿದೆ, ದೇವರ ವಾಕ್ಯ ಅಭಿಷೇಕ ಮಾಡಲ್ಪಟ್ಟಿದೆ. ಈ ಲೋಕವೇ ದೇವರ ವಾಕ್ಯದಿಂದ ಉಂಟಾದದ್ದು, ಕಾಣದ ವಸ್ತುಗಳಿಂದ ಉಂಟಾದದ್ದಲ್ಲ. ಈ ಲೋಕವನ್ನೇ, ಆಕಾಶವನ್ನು, ಭೂಮಿಯನ್ನು ಉಂಟು ಮಾಡುವ ಸಾಮರ್ಥ್ಯವುಳ್ಳ ಆ ವಾಕ್ಯವೇ ಈಗ ಆತ್ಮವಾಗಿಯೂ ಜೀವವಾಗಿ ನನ್ನಲ್ಲಿದೆ. ಆದ್ದರಿಂದ ಈ ಸತ್ಯವನ್ನು ಹೊಂದಿಕೊಳ್ಳುವಾಗ ಈ ಸತ್ಯ ನನ್ನನ್ನು ಬಿಡುಗಡೆ ಮಾಡ್ತದೆ. ಸತ್ಯವನ್ನು ತಿಳಿಯಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತಾ ಇದೆ. ಇವತ್ತು ಇಂಥ ಸತ್ಯಗಳನ್ನ ಕೇಳೋದ್ರ ಮೂಲಕ ನಮ್ಮ ಟೆಸ್ಟಿಮನೀಸು, ನಾವು ಒಬ್ಬರಿಗೆ ಪ್ರೇಯರ್ ಮಾಡಿ ಅವ್ರಿಗೆ ಬಿಡುಗಡೆ ಆಗಿ ಸಾಕ್ಷಿ ಹೇಳೋದಕ್ಕಿಂತ ಈ ಸತ್ಯವನ್ನು ಕೇಳಿ ಸತ್ಯದ ಮೂಲಕ ಬಿಡುಗಡೆ ಹೊಂದಿ ಸಾಕ್ಷಿಗಳು ಬರ್ತಾ ಇರೋದೇ ಹೆಚ್ಚಾಗಿದೆ ಈ ದಿನಗಳಲ್ಲಿ. ಪ್ರೈಸ್ ದಿ ಲಾರ್ಡ್. ದೇವರ ನಾಮ ಮಹಿಮೆಗೋಸ್ಕರ ಹೇಳ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ಯಾವಾಗ ಸತ್ಯವನ್ನು ನೀವು ಸತ್ಯವಾಗಿ, ನೀವು ಸತ್ಯದ ಆತ್ಮದಿಂದ ತುಂಬುವಾಗ ಆ ಸತ್ಯದ ಫಲ, ಸತ್ಯದ ಮಹಿಮೆ, ಸತ್ಯದ ಮೌಲ್ಯ, ಸತ್ಯದ ಬಲ ನಿಮ್ಮಲ್ಲಿ ಪ್ರಕಟವಾಗುವಾಗ ನಿಮ್ಮಲ್ಲಿ ಒಂದು ಸಮಾಧಾನ ಪ್ರಕಟ ಆಗಲೇಬೇಕು. ಆ ಸಮಾಧಾನ ಪ್ರಕಟವಾಗುವುದಕ್ಕೆ ಅರ್ಥವೇನೆಂದರೆ, ನೀವು ಯಾವ ಕಾರ್ಯವನ್ನು ಎದುರು ನೋಡ್ತಾ ಇದ್ದೀರೋ ಅದು ನೆರವೇರಿದೆ, ನೀವು ಅದನ್ನು ಹೊಂದಿಕೊಂಡಿದ್ದೀರಾ. ಈಗ ಅದು ಆತ್ಮದಲ್ಲಿ, ನಿಮ್ಮ ಆತ್ಮದಲ್ಲಿ ಅದು ಹೊಂದಿಕೊಂಡು, ಯೋರ್ ಸ್ಪಿರಿಟ್ ಮ್ಯಾನ್ ಹ್ಯಾಸ್ ರಿಸೀವ್ಡ್ ಇಟ್. ನಿಮ್ಮ ಆತ್ಮದ ವ್ಯಕ್ತಿ, ನೀವು ಎಂಬ ಆತ್ಮದ ವ್ಯಕ್ತಿ, ಯೋರ್ ಇನ್ನರ್ ಮ್ಯಾನ್ ಹ್ಯಾಸ್ ರಿಸೀವ್ಡ್ ಇಟ್. ಅವನು ಹೊಂದಿಕೊಂಡ್ಬಿಟ್ರೆ ಅದಾದ್ಮೇಲೆ ಇನ್ನು ಯಾವುದೇ ತಡ ಇಲ್ಲ. ಯಾಕಂದರೆ ನಿಮ್ಮ ಪ್ರಾಣನೇ ಆ ಸಮಾಧಾನವನ್ನು ಪ್ರಕಟಿಸ್ತಾ ಇರೋದ್ರಿಂದ ಆ ಸಮಾಧಾನದ ಫಲವಾಗಿ ನಿಮ್ಮ ಶರೀರ ಹಾಗೆ ಅದನ್ನು ಅನುಭವಿಸುತ್ತೆ. ರಿಸೀವ್ ಇಟ್, ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್.
ಯೇಸುವಿನ ನಾಮದಲ್ಲಿ ಈಗ ಕೂಡ ಈ ಮೆಸೇಜನ್ನು ಕೇಳ್ತಾ ಇರುವ ಒಬ್ಬೊಬ್ಬರಿಗೂ ನನ್ನ ಪ್ರಾರ್ಥನೆ, ನಿಮಗೆ ಶರೀರದಿಂದ ಬಿಡುಗಡೆ ಆದರೆ ಬರುವ ಸಮಾಧಾನ ಅಲ್ಲ, ಅದಕ್ಕೆ ಮುಂಚೆನೆ ದೇವರ ವಾಕ್ಯವನ್ನು ಹೊಂದಿಕೊಂಡು ಇದರ ನಿಮಿತ್ತವಾಗಿ ಲೋಕದ ಸಮಾಧಾನ ಅಲ್ಲ, ಯೇಸು ಎಂಬುವ ವ್ಯಕ್ತಿ, ಆ ಸಮಾಧಾನ ಎಂಬುವ ವ್ಯಕ್ತಿ, ಆ ಸಮಾಧಾನವೇ ಯೇಸು, ಅವರನ್ನು ಹೊಂದಿಕೊಂಡು ಇರುವವರ ನಿಮಿತ್ತವಾಗಿ ಈಗ ನಾನು ಸಮಾಧಾನವಾಗಿದ್ದೀನಿ ಎಂಬುವ ಆ ಮಾತು, it's a evidence, it is a proof, it is a guarantee that you have received it. ನೀವು ಹೊಂದಿಕೊಂಡಿದ್ದೀರಾ ಅನ್ನೋದಕ್ಕೆ ಎವಿಡೆನ್ಸೇ ಆ ಸಮಾಧಾನ. ಅದಕ್ಕೆ ಮಾರ್ಕ್ 11:24 ವಾಕ್ಯ ಹೇಳ್ತಾ ಇದೆ, ನೀವು ಏನಾದರೂ ಒಂದು ಬೇಡಿಕೊಂಡರೆ ಅದು ನೀವು ಹೊಂದಿದ್ದೀರಿ ಅಂತ ನಂಬಿರಿ, ಆಗ ಅದು ನಿಮಗೆ ದೊರಕುವುದು. ಹಾಗಾದರೆ ನೀವು ಆತ್ಮದಲ್ಲಿ ಅದನ್ನು ಹೊಂದಿಕೊಂಡಿದ್ದೀನಿ ಅಂತ ಒಂದು ನಿಶ್ಚಯ ಉಂಟಾಗಿ ಆ ಸಮಾಧಾನವನ್ನು ವ್ಯಕ್ತಪಡಿಸಿದ್ರೆ ಸಾಕು, ಅದು ಶರೀರದಲ್ಲಿ 100% ಪ್ರಕಟ ಆಗಲೇಬೇಕು. ಅದು ನಿಮ್ಮ ಶರೀರದ ಪರಿಸ್ಥಿತಿ ತಲೆ ಕೆಳಗಾಗಿರ್ಬೋದು, ಇಲ್ಲದೇ ಇರುವ ಪರಿಸ್ಥಿತಿಯಲ್ಲಿ, ಅಸಾಧ್ಯವಾದ ಪರಿಸ್ಥಿತಿಯಲ್ಲಿ ಇರ್ಬೋದು, ಆದರೆ ನೀವು ಹೊಂದಿಕೊಂಡಿರುವ ಸಮಾಧಾನ ಇಟ್ ಇಸ್ ಅ ಎವಿಡೆನ್ಸ್, ಇಟ್ ಇಸ್ ಅ ಪ್ರೂಫ್. ನೀವು ಆತ್ಮದಲ್ಲಿ ಹೊಂದಿಕೊಂಡಿದ್ದೀರಾ ಅಂತ. ಹೊಂದಿಕೊಂಡಿದ್ರೆ ಅದು ಶರೀರದಲ್ಲಿ ಪ್ರಕಟ ಆಗಲೇಬೇಕು. ಈಗ ಒಂದು ಕಾರ್ಯವನ್ನು ನಿಮಗೆ ಹೇಳ್ತೀನಿ ಯೇಸುವಿನ ನಾಮದಲ್ಲಿ. ಈಗ ಅದು ಶರೀರದಲ್ಲಿ ಯಾವ ರೀತಿ ಆಗುತ್ತೆ, ಯಾರ ಮೂಲಕ ಆಗುತ್ತೆ ಅನ್ನೋದು ನಮ್ಮ ವಿವರಿಸಕ್ಕೆ ಬರಲ್ಲ. ಆದರೆ ಅದು ಆತ್ಮದಲ್ಲಿ ಇರುವುದು ಪ್ರಕಟವಾಗುವಾಗ ಇದು ದೇವರ ಅಲ್ಲದೆ ಬೇರೆ ರೀತಿಯಲ್ಲಿ ನಡಿಲಿಕ್ಕೆ ಅಸಾಧ್ಯವಿಲ್ಲ ಅನ್ನುವ ಸತ್ಯ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. God never explains physically, ಶರೀರ ಪ್ರಕಾರವಾಗಿ ನಾನು ಇವರ ಮೂಲಕ ಇದರಂತೆ ಮಾಡ್ತೀನಿ ಅಂತ. ಆದರೆ ತಕ್ಕ ಸಮಯದಲ್ಲಿ, ಸರಿಯಾದ ಸಮಯದಲ್ಲಿ, ಸರಿಯಾದ ವ್ಯಕ್ತಿಯ ಮೂಲಕ ಸರಿಯಾದ ಕಾರ್ಯವನ್ನು ಅವರು ನೆರವೇರಿಸುವನಾಗಿದ್ದಾನೆ. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ಎ ರೈನ್ ಅಂತ ಹೇಳಿದ್ರೆ ನನ್ನ ಸಮಾಧಾನ, ಆ ಸಮಾಧಾನ ನಿಮ್ಮನ್ನು ಪರಿಪೂರ್ಣಪಡಿಸುವುದು, ನಿಮಗೆ ಪರಿಪೂರ್ಣಪಡಿಸಿ ವಿಶ್ರಾಂತಿಯನ್ನು ಕೊಡುವುದು, ನಿಮಗೆ ನೆರವೇರಿದೆ ಎನ್ನುವ ತೃಪ್ತಿಯನ್ನು ಕೊಡುವುದು, ನಿರಂತರವಾಗಿ ಪರಿಪೂರ್ಣವಾಗಿ ಪರ್ಫೆಕ್ಟ್ ಆಗಿ ಕಾರ್ಯವನ್ನು ಮಾಡಿ ಮುಗಿಸಿರುವ ವಿಷಯವೇ ಸಮಾಧಾನ. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಈಗ ಯೇಸು ಹೇಳ್ತಾ ಇದ್ದಾರೆ, ನನ್ನ ಸಮಾಧಾನ, ದಿಸ್ ಇಸ್ ಆಲ್ಸೋ ಅ ಕೆಪಾಸಿಟಿ. ಈ ಸಮಾಧಾನದ ಕೆಪಾಸಿಟಿ ನಿಮ್ಮಲ್ಲಿ ಹೆಚ್ಚಾಗಿದೆಯೋ, ಈಗ ನಾನು ಎಕ್ಸ್ಪ್ಲೇನ್ ಮಾಡೋದು ತುಂಬ ಗಮನದಿಂದ ಕೇಳಿ. ನೀವು ಸತ್ಯವನ್ನು ಕೇಳಿ ಸತ್ಯದ ನಿಮಿತ್ತವಾಗಿ, ನಿಮ್ಮ ಪರಿಸ್ಥಿತಿ ನಿಮಿತ್ತವಾಗಿ ಬರುವ ಸಮಾಧಾನಕ್ಕಿಂತ ದೇವರ ವಾಕ್ಯದ ನಿಮಿತ್ತವಾಗಿ ಬರುವ ಸಮಾಧಾನದ ಕೆಪಾಸಿಟಿ ಎಷ್ಟು ದೊಡ್ಡದಾಗಿದೆಯೋ ಅದರ ಮೇಲಿದೆ ನೀವೆಂಥ ಸಮಸ್ಯೆಗಳನ್ನು ನಿರ್ಮೂಲ ಮಾಡ್ತಾ ಇದ್ದೀರಾ ಅಂತ. ಈಗ ನನ್ನ ವಾಕ್ಯವನ್ನು ಕೇಳಿ ವಾಕ್ಯದ ನಿಮಿತ್ತವಾಗಿ ಉಂಟಾಗಿರುವ ಸಮಾಧಾನ ಈ ಲೆವೆಲಲ್ಲಿ ಇದೆ ಅಂದ್ಕೊಳ್ಳಿ. If it is this is the measurement scale. ಈಗ ಇದಕ್ಕಿಂತ ಚಿಕ್ಕದಾಗಿರುವ ಎಂಥ ಸಮಸ್ಯೆ ಬಂದರೂ ನಿಮಗೆ ಸಮಸ್ಯೆ ಥರನೇ ಕಾಣಲ್ಲ. ಬಿಕಾಸ್ ದ ಪೀಸ್ ಇನ್ ಯು, ದ ಕೆಪಾಸಿಟಿ ಆಫ್ ದ ಪೀಸ್ ಆರ್ ದ ಮೆಷರ್ ಆಫ್ ದ ಪೀಸ್, ಅದು ಬಂದು ನಿಮ್ಮ ಸಮಸ್ಯೆಗಿಂತ ದೊಡ್ಡದಾಗಿರೋದ್ರಿಂದ ಇವುಗಳೆಲ್ಲವನ್ನು ನುಂಗ್ಬಿಡ್ತಾ ಇದೆ. ಅದರಿಂದ ಆ ಸಮಸ್ಯೆ ನಿಮಗೆ ಸಮಸ್ಯೆ ಥರನೇ ಕಾಣೋದಿಲ್ಲ. ಆದರೆ ಯಾವಾಗ ಈ ಸಮಾಧಾನದ ಕೆಪಾಸಿಟಿಗಿಂತ ನಿಮ್ಮ ಸಮಸ್ಯೆದ ಕೆಪಾಸಿಟಿ ದೊಡ್ಡದಾಗಿದೆಯೋ ಆವಾಗ ಈ ಸಮಸ್ಯೆವೇ ಈ ಸಮಾಧಾನವನ್ನು ಓವರ್ಕಮ್ ಮಾಡಿ, ಈ ಸಮಾಧಾನಕ್ಕಿಂತ ಈ ಸಮಸ್ಯೆದ ನಿಮ್ಮ ಕಣ್ಣುಗಳು, ಶರೀರದ ಕಣ್ಣುಗಳು ಸಮಸ್ಯೆಯನ್ನು ನೋಡೋಕ್ಕೆ ಶುರು ಮಾಡುತ್ತೆ. ಅದರ ನಿಮಿತ್ತವಾಗಿ ನೋವನ್ನು ಅನುಭವಿಸುತ್ತೆ, ದುಃಖವನ್ನು ಅನುಭವಿಸುತ್ತೆ, ಚಿಂತೆಯನ್ನು ಅನುಭವಿಸುತ್ತೆ. ಅಂಥ ಸಮಯದಲ್ಲಿ ನೀವು ಮಾಡಬೇಕಾಗಿರುವ ಕಾರ್ಯ, ಈ ಸಮಸ್ಯೆ ದೊಡ್ಡದಾಗಿರುವುದಕ್ಕಿಂತ ಈ ಸಮಾಧಾನದ ಕೆಪಾಸಿಟಿಯನ್ನು ನೀವು ಹೆಚ್ಚಿಸಬೇಕು. ದ ಮೆಷರ್ ಆಫ್ ದ ಪೀಸ್ ಶುಡ್ ಇನ್ಕ್ರೀಸ್ ಆರ್ ಗೋ ಬಿಯಾಂಡ್ ದ ಮೆಷರ್ ಆಫ್ ಯುವರ್ ಪ್ರಾಬ್ಲಮ್, ದ ಕೆಪಾಸಿಟಿ ಆಫ್ ಯುವರ್ ಪ್ರಾಬ್ಲಮ್. ಇದಕ್ಕೆ ಆಕ್ಟ್ಸ್ 19:20 ನೀವು ಇಟ್ ಸೇಸ್ ದ ವರ್ಡ್ ಗ್ರೂ ಅಂಡ್ ಇಟ್ ಪ್ರೇಲ್ಡ್. ವಾಕ್ಯವು ಹರಡಿ, ವಾಕ್ಯವು ಬೆಳೆದು ಅದು ಮಹಾಬಲವನ್ನು ಕೊಟ್ಟು ಅಂತ ವಾಕ್ಯ ಹೇಳ್ತಾ ಇದೆ. ಐ ಥಿಂಕ್ ಇಟ್ಸ್ ಇನ್ ಆಕ್ಟ್ಸ್ 19:20 ಐ ಥಿಂಕ್ ಆರ್ 20:19. ಹಾಗಾದರೆ ಏನರ್ಥ? ನಿಮ್ಮ ವಾಕ್ಯದ ನಿಮಿತ್ತವಾಗಿರುವ ಸಮಾಧಾನದ ಕೆಪಾಸಿಟಿನಿ ಹೆಚ್ಚಿಸುವುದೇ ನಿಮ್ಮ ಸಮಸ್ಯೆಗಳನ್ನು ನುಂಗುವ, ತುಳಿದು ಜಯದಲ್ಲಿ ನಡೆಯುವ ಕಾರ್ಯವಾಗಿರುತ್ತೆ. ಅದಕ್ಕೆ ಯೇಸು ಈ ರೀತಿ ಹೇಳ್ತಾ ಇದ್ದಾರೆ, ಈ ಲೋಕದಲ್ಲಿ ಸಂಕಟ ಇರುವುದು, ಆದರೆ ನನ್ನ ಸಮಾಧಾನ ನಿನಗೆ ಕೊಟ್ಟಿದ್ದೀನಿ. ನನ್ನ ಸಮಾಧಾನ ಕೆಪಾಸಿಟಿ ಹೆಚ್ಚಿಸಿದ್ರೆ ಈ ಸಂಕಟಗಳೆಲ್ಲ ನೀನು ಸಂಕಟ ತನನೇ ಕಾಣೋದಿಲ್ಲ, ಅದನ್ನು ತುಳಿದು ಜಯದಲ್ಲಿ ನೀನು ನಡೀತಾನೇ ಇರ್ತೀಯ. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಗಾಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ನೀವು
ದೇವರ ಕಾರ್ಯಗಳನ್ನು, ದೇವರ ಫಲವನ್ನು ಅನುಭವಿಸುವಂತೆ ನಿಮ್ಮ ಸಮಾಧಾನದ ಕೆಪಾಸಿಟಿ ಈಗ ಹೆಚ್ಚಾಗ್ತಾ ಇದೆ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ದ ಕೆಪಾಸಿಟಿ ಆಫ್ ಯೋರ್ ಪೀಸ್, ದ ಮೆಷರ್ ಆಫ್ ಯೋರ್ ಪೀಸ್ ಇಸ್ ಗ್ರೋಯಿಂಗ್ ಬಿಯಾಂಡ್ ಅಂಡ್ ಅಬೌವ್ ದ ಮೆಷರ್ ಆಫ್ ಯೋರ್ ಪ್ರಾಬ್ಲಮ್ಸ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ನಿಮಗೆ ಇರುವ ಸಮಸ್ಯೆಗಳ ಕೆಪಾಸಿಟಿಗಿಂತ, ಆ ಸಮಸ್ಯೆದ ಮೆಷರ್ಮೆಂಟ್ಗಿಂತ, ಆ ಸಮಸ್ಯೆದ ಸ್ಕೇಲ್ಗಿಂತ ನಿಮ್ಮ ಸಮಾಧಾನದ ಮೆಷರ್ಮೆಂಟ್, ನಿಮ್ಮ ಸಮಾಧಾನದ ಸ್ಕೇಲ್ ದೊಡ್ಡದಾಗಿರೋದ್ರಿಂದ ನಿಮ್ಮ ಸಮಾಧಾನ ಎಲ್ಲ ಸಮಸ್ಯೆಗಳನ್ನು ತುಳಿದು ಜಯದಲ್ಲಿ ನಡೆಯುವರಾಗಿ ನಿಮ್ಮನ್ನು ಬದಲಾಯಿಸ್ತಾ ಇದೆ. ಯೇಸುವಿನ ನಾಮದಲ್ಲಿ ಈಗ ಕೂಡ ದೇವರ ಸಮಾಧಾನವನ್ನು, ಯೇಸುವಿನ ಸಮಾಧಾನವನ್ನು ಈಗ ನಾನು ರಿಲೀಸ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್. ಕೇಳ್ತಾ ಇರುವ ಪ್ರತಿಯೊಬ್ಬರು ಕೂಡ ನೀವು ಎಂಥ ಪರಿಸ್ಥಿತಿಯಲ್ಲಿ ಇದ್ದೀರಾ ಅಂತ ಗೊತ್ತಿಲ್ಲ. ಈಗ ಈ ವಾಕ್ಯ ನನ್ನ ಸಮಾಧಾನವನ್ನೇ, ಲೋಕ ಕೊಡುವ ಸಮಾಧಾನ ಅಲ್ಲ, ನನ್ನ ಸಮಾಧಾನವನ್ನೇ ಕೊಟ್ಟಿದ್ದೀನಿ ಎಂಬುವ ವಾಕ್ಯ ಅಭಿಷೇಕ ಮಾಡಲ್ಪಟ್ಟು ಆತ್ಮವಾಗಿಯೂ ಜೀವವಾಗಿಯೂ ಈಗ ನಿಮ್ಮಲ್ಲಿ ಡೆಪಾಸಿಟ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್, ರಿಸೀವ್ ಇಟ್. ಯಾರೆಲ್ಲ ಈಗ ಯೇಸು ಎಂಬ ಸಮಾಧಾನ ಎಂಬುವ ಯೇಸುವನ್ನು ಹೊಂದಿದ್ದೀನಿ ಅಂತ ಬಾಯ್ಬಿಟ್ಟು ಹೇಳಿರಿ. ಸಮಾಧಾನ ಎಂಬುವ ಯೇಸುವನ್ನು ಹೊಂದಿದ್ದೀನಿ. ಸಮಾಧಾನ ಎಂಬುವ ಯೇಸು, ಸಮಾಧಾನ ಅನ್ನೋ ಒಂದು ವ್ಯಕ್ತಿ, ಆ ವ್ಯಕ್ತಿಯ ಹೆಸರು ಯೇಸು. ಆತನನ್ನು ಹೊಂದಿಕೊಂಡಿರೋದ್ರಿಂದ ನನಗೆ ಯಾವ ಪರಿಸ್ಥಿತಿ, ಯಾವ ಸಮಸ್ಯೆ, ಎಂಥ ದೊಡ್ಡ ಸಮಸ್ಯೆವಾಗಿರಲಿ ಅದು ಯೇಸುವಿನ ಸಮಾಧಾನಕ್ಕಿಂತ ದೊಡ್ಡದಾಗಿರೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನನ್ನಲ್ಲಿರುವ ಯೇಸುವಿನ ಸಮಾಧಾನವನ್ನು ಯಾವ ಸಮಸ್ಯೆಯೂ ಕೆಡಿಸಲಿಕ್ಕೆ ಬಿಡೋದಿಲ್ಲ ಅಂತ ಡಿಕ್ಲೇರ್ ಮಾಡಿ. ವಾಟ್ ಎವರ್ ಇಟ್ ಮೇ ಬಿ. ಅದು ನಿಮ್ಮ, ಈಗ ಡಾಕ್ಟರ್ ನೀವು ಇನ್ನೂ 6 ದಿನಗಳಲ್ಲಿ ಸಾಯ್ತೀನಿ ಅಂತ ಹೇಳಿದಾರಾ, ಈಗ ನಿಮ್ಮಲ್ಲಿರುವ ಸಮಾಧಾನ, ಯೇಸುವಿನ ಸಮಾಧಾನ ನಿಮಗೆ ಜೀವವನ್ನು ಕೊಟ್ಟು ಆಯುಷನ್ನು ಕೂಡಿಸಿ ದೇವರ ಉದ್ದೇಶವನ್ನು ನೆರವೇರಿಸುವಂತೆ ದೇವರ ಮಹಿಮೆ ನಿಮ್ಮಲ್ಲಿ ಪ್ರಕಟವಾಗ್ತಾ ಇದೆ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಐ ಆಮ್ ಟೆಲಿಂಗ್ ಯು ಇನ್ ದ ನೇಮ್ ಆಫ್ ಜೀಸಸ್. ನಷ್ಟ ಆಗಿ, ಸಾಲ ಆಗಿ, ಈಗ ಸಾಲವನ್ನು ಕಟ್ಟಕ್ಕಾಗದೇ ಇರುವ ಪರಿಸ್ಥಿತಿಯಲ್ಲಿ ನಾವು ಈಗ ಇರೋದಕ್ಕಿಂತ ಸಾಯೋದೇ ಮೇಲು ಅಂತ ಯಾರಾದರೂ ನೋಡ್ತಾ ಇದ್ರೆ, ಈಗ ಯೇಸುವಿನ ನಾಮದಲ್ಲಿ ಸಮಾಧಾನ ಎಂಬುವ ವ್ಯಕ್ತಿ, ಸಮಾಧಾನ ಎಂಬುವ ಯೇಸುವನ್ನು ನಿಮ್ಮಲ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ನೀವು ಯಾವ ಪರಿಸ್ಥಿತಿಯಿಂದ, ಯಾವ ಕಾರ್ಯವನ್ನು ಶರೀರದ ಬಲದಿಂದ ಮಾಡೋಕ್ಕೆ ಸಾಧ್ಯವಾಗಿಲ್ವೋ, ಈಗ ಈ ಸಮಾಧಾನ ಎಂಬುವ ವ್ಯಕ್ತಿ, ಆ ಸಮಾಧಾನ ಎಂಬುವ ಯೇಸು ನೀವು ಹೊಂದಿಕೊಂಡಿರೋದ್ರಿಂದ, ನಿಮಗಿರುವ ಸಾಲಕ್ಕಿಂತ ಈ ಸಮಾಧಾನದ ಕೆಪಾಸಿಟಿ ಹೆಚ್ಚಾಗಿರೋದ್ರಿಂದ ಈ ಸಮಾಧಾನ ಈಗ ನಿಮ್ಮ ಸಾಲಗಳನ್ನು ತೀರಿಸಿ, ನಿಮ್ಮನ್ನು ಸಮಸ್ಯೆಗಳಿಂದ ಬಿಡುಗಡೆ ಮಾಡಿ, ಸಾಲದಿಂದ ಬಿಡುಗಡೆ ಮಾಡಿ, ಫೈನಾನ್ಷಿಯಲ್ ತೊಂದರೆಗಳಿಂದ ಬಿಡುಗಡೆ ಮಾಡಿ ಐಶ್ವರ್ಯದಲ್ಲಿ ನಡೆಸುವ ಬಲ ಇದೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್, ರಿಸೀವ್ ಇಟ್. ಲೆಟ್ ದ ವರ್ಡ್ ಸ್ಪೀಕ್, ಲೆಟ್ ದ ವರ್ಡ್ ಬಿಕಮ್ ಫ್ಲಾಶ್, ಲೆಟ್ ದ ವರ್ಡ್ ಮ್ಯಾನಿಫೆಸ್ಟ್, ಲೆಟ್ ದ ವರ್ಡ್ ಕಮ್ ಅಲೈವ್ ಇನ್ ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ ಈ ವಾಕ್ಯ ಈಗ ಮಾಂಸವಾಗ್ತಾ ಇದೆ, ಈ ವಾಕ್ಯ ಈಗ ಜೀವವಾಗಿ ಎದ್ದು ಬರ್ತಾ ಇದೆ. ಯೇಸುವಿನ ನಾಮದಲ್ಲಿ ಈ ವಾಕ್ಯ ಈಗ ನಿಮ್ಮ ಒಬ್ಬೊಬ್ಬರ ಪರಿಸ್ಥಿತಿಯಲ್ಲಿ ಹಾಗೆ ಪ್ರಕಟವಾಗ್ತಾ ಇದೆ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ನಾಟ್ ಬಿ ನಾರ್ಮಲ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಆಕ್ಟ್ಸ್ 14:22 ವಾಕ್ಯ ಈ ರೀತಿ ಹೇಳ್ತಾ ಇದೆ, ಥ್ರೂ ಮೆನಿ ಟ್ರಿಬುಲೇಷನ್ಸ್ ವಿ ಮಸ್ಟ್ ಎಂಟರ್ ದ ಕಿಂಗ್ಡಮ್ ಆಫ್ ಗಾಡ್. ಅದರ ಅರ್ಥ ಏನು ಗೊತ್ತಾ? ಅನೇಕ ಸಂಕಟಗಳ, ಅನೇಕ ತೊಂದರೆಗಳ ಮಧ್ಯದಲ್ಲಿ ನಾವು ದೇವರ ರಾಜ್ಯವನ್ನು ಎಂಟರ್ ಮಾಡೋಣ. ಅಂದರೆ ನಾವು ಯಾವಾಗಲೂ ನೋವಲ್ಲಿ, ಚಿಂತೆಯಲ್ಲಿ, ಕಾಯಿಲೆಯಲ್ಲಿ ಈ ರೀತಿನ ಇಲ್ಲ. ಅದರ ಅರ್ಥ ಅದರ ಅಲ್ಲ. ಈಗ ನಾನು ಇದನ್ನು ಬಿಡಿಸಿ ಹೇಳುವಾಗ, ಇನ್ ದಿಸ್ ವರ್ಲ್ಡ್ ಯು ವಿಲ್ ಹ್ಯಾವ್ ಟ್ರಿಬುಲೇಷನ್. ಈ ಲೋಕದಲ್ಲಿ ಸಂಕಟ ಉಂಟು. ಹಾಗಾದರೆ ನಾವು ಸಂಕಟವನ್ನು ಅನುಭವಿಸಲೇಬೇಕಾ? ಬೇರೆ ದಾರಿ ಇಲ್ವಾ? ಈಗ ನಾನು ಹೇಳುವ ವಿಷಯವನ್ನು ತುಂಬ ಗಮನದಿಂದ ಕೇಳಿ. ದೇವರು ನಾವು ಸಂಕಟವನ್ನು ಅನುಭವಿಸೋದಕ್ಕೋಸ್ಕರ ಸಂಕಟವನ್ನು ಅನುಮತಿ ಕೊಡ್ತಾ ಇಲ್ಲ. ನನ್ನ ಸಮಾಧಾನ ನಿನಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಐ ಹ್ಯಾವ್ ಗಿವನ್ ಮೈ ಪೀಸ್ ಅಂತ ಹೇಳಿದ್ರೆ, ಸಂಕಟದ ಮಧ್ಯದಲ್ಲಿ, ಸಮಸ್ಯೆದ ಮಧ್ಯದಲ್ಲಿ ನನ್ನ ಸಮಾಧಾನ ನಿನ್ನಲ್ಲಿ ಇರೋದಾದ್ರೆ ಆ ಸಂಕಟನೇ ಅಲ್ಲ, ಆ ಸಮಸ್ಯೆನೇ ಅಲ್ಲ. ನೀನು ಆ ಸಮಸ್ಯೆಯನ್ನು ಜಯದಲ್ಲಿ ನಡೆದು ನನ್ನ ಮಹಿಮೆ, ನನ್ನ ಸಮಾಧಾನವನ್ನು ಅನುಭವಿಸ್ತಾ ಇರ್ತೀಯ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನರ್ಥ? ಸಮಸ್ಯೆ ಬಿರುಗಾಳಿ ಬಂತು, ಆದರೆ ಬಿರುಗಾಳಿ ದೇವರ ಸಮಾಧಾನವನ್ನು, ಯೇಸುವಿನ ಸಮಾಧಾನವನ್ನು ಕೆಡಿಸಲಿಲ್ಲ. ಬಿರುಗಾಳಿ ಬಂತು, ಮರಣದ ಪರಿಸ್ಥಿತಿ ಬಂತು, ಆದರೆ ಯೇಸುವನ್ನು ತೊಂದರೆ ಒಳಗಡೆ ಹಾಕಲಿಲ್ಲ. ಯೇಸುವಿನ ಸಮಾಧಾನವನ್ನು ಕೆಡಿಸಿಲ್ಲ. ಯೇಸುವಿಗೆ ಭಯ ಉಂಟು ಮಾಡಲಿಲ್ಲ. ಯೇಸುವನ್ನು ಗಲಿಬಿಲಿ ಮಾಡಿ ಕುಗ್ಗಿ ಮೂಲೆಯಲ್ಲಿ ಕೂರಿಸಿಲ್ಲ.
ಸಮಸ್ಯೆ ಬಂದ ಸ್ಪೀಡಲ್ಲೇ ಯೇಸು ಒಳಗಡೆ ಇರುವ ನನ್ನ ಸಮಾಧಾನ, ನನ್ನ ತಂದೆ ಬಳಿಯಿಂದ ಬಂದಿರುವ ಸಮಾಧಾನ, ಈ ಲೋಕದ ನಿಮಿತ್ತವಾಗಿ ಉಂಟಾದ ಸಮಾಧಾನ ಅಲ್ಲ. ಆ ಸಮಾಧಾನ ಇರುವ ಪರಿಸ್ಥಿತಿಗಳನ್ನ ತಲೆ ಕೆಳಗಾಗಿ ಮಾಡಿ ಅದನ್ನು ತುಳಿದು ಜಯದಲ್ಲಿ ನಡೆಸುವ ಸಮಾಧಾನ. ಆ ಸಮಾಧಾನ ನಿಮಿತ್ತವಾಗಿ ಈಗ ಹೇಳ್ತಾ ಇದ್ದೀನಿ, ನೀನು ಸಮಾಧಾನವಾಗಿ ಇರು, ಕಾಮಾಗಿರು ಅಂತ ಹೇಳಿದ ಒಂದು ಮಾತು ಬಿರುಗಾಳಿನ ಸೈಲೆಂಟ್ ಮಾಡ್ಬಿಡ್ತು ಯೇಸುವಿನ ನಾಮದಲ್ಲಿ. ಈಗ ನಿಮಗೆ ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ನೀವು ಸಮಸ್ಯೆದಲ್ಲಿ ನರಳಾಡಿ ದೇವರ ರಾಜ್ಯಕ್ಕೆ ಎಂಟರ್ ಆಗೋದಲ್ಲ, ನೀವು ಕಾಯಿಲೆನ ಅನುಭವಿಸಿ ದೇವರ ರಾಜ್ಯಕ್ಕೆ ಹೋಗೋದಲ್ಲ, ನೀವು ನಷ್ಟದಲ್ಲಿ, ಕಷ್ಟದಲ್ಲಿ, ಸಾಲದಲ್ಲಿ, ಸಮಸ್ಯೆದಲ್ಲಿ ಇದ್ದು ದೇವರ ರಾಜ್ಯ ನೋಡುವುದಲ್ಲ. ಎಂಥ ಸಮಸ್ಯೆಗಳು ಬಂದರೂ ನಿಮ್ಮಲ್ಲಿರುವ ಸಮಾಧಾನ ಎಂಬುವ ವ್ಯಕ್ತಿ, ಆ ಸಮಾಧಾನ ಎಂಬುವ ಯೇಸು, ಅವನ ದೊಡ್ಡವನು, ಅವನ ಬಲ ಎಂಥದ್ದು, ಅವನ ಸಾಮರ್ಥ್ಯ ಎಂಥದ್ದು, ಅವನ ರಿಸಲ್ಟ್, ಅವನ ಪರಿಮಾಣ, ಅವನ ಔಟ್ಪುಟ್ ಎಂಥದ್ದು ಅಂತ ನೀವು ಡೆಮಾನ್ಸ್ಟ್ರೇಟ್ ಮಾಡೋರಾಗಿರ್ತೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಹಾಗಾದರೆ ಅದರ ಅರ್ಥ ಏನು? ಯಾವ ಸಮಸ್ಯೆ ಬಂದರೂ ನಾವು ಹೆದರೋರಲ್ಲ. ಯೇಸುವಿನ ನಾಮದಲ್ಲಿ ಈಗ ಒಂದು ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಸಿ, ಯೇಸು ಬಂದು ನಿಮಗೆ ಇರುವ ಸಮಸ್ಯೆ ಅಲ್ಲ ಅಂತ ಹೇಳ್ತಾ ಇಲ್ಲ. ನಿಮಗಿರುವ ಸಮಸ್ಯೆಯನ್ನು ಜಯಿಸುವ ಸಾಮರ್ಥ್ಯ ನನ್ನ ಸಮಾಧಾನದಲ್ಲಿದೆ. ನಿನ್ನ ಸಮಸ್ಯೆಯನ್ನು ತುಳಿದು ಜಯದಲ್ಲಿ ನಡೆಯುವ ಆ ಬಲ ನನ್ನ ಸಮಾಧಾನದಲ್ಲಿದೆ. ನಿನಗಿರುವ ಸಂಕಟದಿಂದ ಬಿಡುಗಡೆ ಮಾಡುವ ಆ ಸಮಾಧಾನದಲ್ಲಿ ಆ ಶಕ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ ಯೇಸುವಿನ ನಾಮದಲ್ಲಿ. ಈಗ ಕೂಡ ನಾನು ಹೇಳ್ತಾ ಇದ್ದೀನಿ, ಇನ್ ದ ಮೈಟಿ ನೇಮ್ ಆಫ್ ಜೀಸಸ್, ಯೇಸುವಿನ ನಾಮದಲ್ಲಿ ನೀವು ಹೆದರ್ಕೊಂಡು ನೀವು ಹೆಂಗಾದರೂ ಎಸ್ಕೇಪ್ ಆಗ್ಬಿಡೋಣ ಅನ್ನುವ ಆ ರೀತಿಯಾದ ಕಾರ್ಯವನ್ನು ಮಾಡ್ತಾ ಇಲ್ಲ. ಐಮ್ ಟೆಲಿಂಗ್ ಯು. ಈಗ ಕೂಡ ಒಂದು ಉದಾಹರಣೆಯನ್ನು ಹೇಳ್ತೀನಿ, ತುಂಬ ಗಮನದಿಂದ ಕೇಳಿ. ಈಗ ಒಂದು ಎದುರುಗಡೆ ನೀವು ಹೋಗುವ ದಾರಿಯಲ್ಲಿ ಎದುರುಗಡೆ ಸಿಂಹ ಬರ್ತಾ ಇದೆ. ಈಗ ಇಬ್ಬರು ಹೋಗ್ತಾ ಇದ್ದೀರಾ. ಒಬ್ಬ ಸಿಂಹವನ್ನು ನೋಡಿ ಹೆದರ್ಕೊಂಡು ಓಡೋಗಿ ಎಸ್ಕೇಪ್ ಆಗಿ ಹಂಗೆ ಪಾಸ್ ಆಗ್ಬಿಟ್ಟ. ಇನ್ನೊಬ್ಬ ಸಿಂಹ ಎದುರುಗಡೆ ಬಂದು ಅದನ್ನು ಒಡೆದು ಕೊಂದು ದಾಟಿ ಮುಂದೆ ಹೋದ. ಈಗ ಇಬ್ಬರು ಪಾಸಾದರು. ಒಬ್ಬ ಎಸ್ಕೇಪ್ ಆಗಿ ಪಾಸಾದ, ಒಬ್ಬ ಸಿಂಹವನ್ನು ಒಡೆದು ಪಾಸಾದ. ಈಗ ಇದ್ರ ಇಬ್ಬರಲ್ಲಿ ಈಗ ಯಾರನ್ನ ನೀವು ಅಪ್ರಿಷಿಯೇಟ್ ಮಾಡ್ತೀರಾ? ಯಾರನ್ನ ನೀವು ಹೊಗಳ್ತೀರಾ? ಯಾರನ್ನ ನೀವು ಇವನು ಧೈರ್ಯಶಾಲಿ, ಅಂದರೆ ಇವನು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಅಂತ ಆ ರೀತಿ ಹೇಳ್ತೀರಾ? ಯಾರು ಸಿಂಹವನ್ನು ಒಡೆದು ಸಾಯಿಸಿ ಬಂದೋ ಅವನು ನೆಕ್ಸ್ಟ್ ನಡೆಯುವಾಗ ಇನ್ನೊಂದು ಕರಡಿ ಆದರೂ ಬರಲಿ, ಟೈಗರ್ ಆದ್ರೂ ಬರಲಿ, ಹುಲಿ ಆದ್ರೂ ಬರಲಿ, ಅವನಿಗೆ ಎಂಥದ್ದಾಗಿರುತ್ತೆ? ಹೋದ್ ಸರಿ ಬರುವಾಗಲೇ ಒಂದು ಸಿಂಹವನ್ನು ಹೊಡೆದು ಸಾಯಿಸಿದೆ. ದಾವಿದನ ಅದನ್ನೇ ಹೇಳ್ದ, ಒಂದ್ಸರಿ ಸಿಂಹ ಬಂತು, ಒಂದ್ಸರಿ ಕರಡಿ ಬಂತು, ಅದನ್ನು ಅರ್ದು ಬಿಸಾಕ್ದಂಗೆ ಈ ಗೋಲಿಯಾತನ್ ಕೂಡ ನನಗೆ. ಹಾಗಾದರೆ God allows you to demonstrate the power of God in you. ದೇವರ ಸಮಸ್ಯೆದ ಮಧ್ಯದಲ್ಲಿ ನೀವು ಕುಗ್ಗಿ ಮೂಲೆಯಲ್ಲಿ ಕೂತ್ಕೊಂಡು ಚಿಂತೆಯಲ್ಲಿ ಅಯ್ಯೋ ಅಪ್ಪ ದೇವರೇ ಅಂತ ಕೂಗುವಲಿಕ್ಕೆ ಸಮಸ್ಯೆಯನ್ನು ಅನುಮತಿ ಕೊಡ್ತಾ ಇಲ್ಲ. ಅವರು ನಿಮಗೆ ಆ ಸಮಸ್ಯೆ ನಿಮ್ಮ ಹತ್ರ ಬರ್ತಾ ಇದೆ ಅಂತ ಹೇಳಿದ್ರೆ ಅವ್ರು ಏನು ಎದುರು ನೋಡ್ತಾ ಇದ್ದಾರೆ ಅಂದರೆ, ನನ್ನ ಸಮಾಧಾನ ನಿನ್ನಲ್ಲಿ ಇಟ್ಟಿದ್ದೀನಿ, ನನ್ನ ಮಹಿಮೆ ನಿನ್ನಲ್ಲಿದೆ, ನನ್ನ ಜೀವ ನಿನ್ನಲ್ಲಿದೆ, ನನ್ನ ಆತ್ಮ ನಿನ್ನಲ್ಲಿದೆ. ಆ ಮಹಿಮೆಯನ್ನು ನೀನು ಪ್ರಕಟಿಸು, ಆ ಬಲವನ್ನು ನೀನು ಪ್ರಕಟಿಸು, ಆ ಶಕ್ತಿಯನ್ನು ಈಗ ಪ್ರಕಟಿಸು, ಆಗ ನನ್ನ ನಾಮ ಮಹಿಮೆ ಪಡುವುದು ಅಂತ ಎದುರು ನೋಡ್ತಾ ಇದ್ದಾರೆ. ಯೇಸುವಿನ ನಾಮದಲ್ಲಿ ಈಗ ಈ ಮಾತನ್ನ ನಿಮ್ಮನ್ನು ಅಭಿಷೇಕ ಮಾಡ್ತಾ ಇದ್ದೀನಿ, ಜೀವವನ್ನು ರಿಲೀಸ್ ಮಾಡ್ತಾ ಇದ್ದೀನಿ. ಎನಿವನ್ ಹೂ ಇಸ್ ವಾಚಿಂಗ್ ಮೀ ರೈಟ್ ನೌ, ನೀವು ಎಂಥ ಸಮಸ್ಯೆದಲ್ಲಿ ಇದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಆದರೆ ನಿಮ್ಮ ಸಮಸ್ಯೆ ನಿಮ್ಮನ್ನು ಸೋಲಿಸುವುದಕ್ಕೋಸ್ಕರ ಅಲ್ಲ, ನಿಮ್ಮನ್ನು ಕುಗ್ಗಿ ಮೂಲೆಯಲ್ಲಿ ಕೂರಿಸೋದಕ್ಕೋಸ್ಕರ ಅಲ್ಲ, ನಿಮಗೆ ನೋವು ಉಂಟಾಗಿ ದಿನನಿತ್ಯ ಕಣ್ಣೀರಲ್ಲಿ ದುಃಖದಲ್ಲಿ ಚಿಂತೆಯಲ್ಲಿ ಇರೋದಕ್ಕೋಸ್ಕರ ಅಲ್ಲ. ಆ ಸಮಸ್ಯೆಯನ್ನು ತುಳಿದು ಜಯದಲ್ಲಿ ನಡೆಯುವಂಥ ಅಂಥ ಸಮಾಧಾನವನ್ನು ನಿಮ್ಮಲ್ಲಿ ಇಟ್ಟಿದ್ದಾರೆ, ಅಂಥ ಒಂದು ಆತ್ಮವನ್ನು ನಿಮ್ಮಲ್ಲಿ ಇಟ್ಟಿದ್ದಾರೆ, ಅಂಥ ಒಂದು ಬಲವನ್ನು ನಿಮ್ಮನ್ನು ಇಟ್ಟಿದ್ದಾರೆ, ಅಂಥ ಒಂದು ಶಕ್ತಿಯನ್ನು ನಿಮ್ಮಲ್ಲಿ ಇಟ್ಟಿದ್ದಾರೆ, ಅಂಥ ಒಂದು ಸಾಮರ್ಥ್ಯದಿಂದ ನಿಮ್ಮನ್ನು ತುಂಬಿಸಿದ್ದಾರೆ ಅಂತ ಪ್ರಜ್ಞೆ ಉಂಟಾಗಲಿ, ಆ ಪ್ರಕಟಣೆ ಉಂಟಾಗಲಿ, ಆ ವಾಕ್ಯದ ಆತ್ಮವನ್ನು ಅನುಭವಿಸಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀವಿ. ರಿಸೀವ್ ಇಟ್. ಯು ಆರ್ ನಾಟ್ ಟು ಬಿ ಕಾರ್ನರ್ಡ್. ನೀವು ಅಂದರೆ ಕುಗ್ಗಿ ಮೂಲೆಯಲ್ಲಿ ಕೂತ್ಕೊಳ್ಳೋರಲ್ಲ, ನೀವು ದೇವರ ಮಹಿಮೆಯ ಬಲ, ಸಾಮರ್ಥ್ಯ, ಶಕ್ತಿಯನ್ನು ಪ್ರಕಟಿಸುವವರು. ಇದು ದೇವರನ್ನು ಕೊಂಡ ನಾಮವನ್ನು ಮಹಿಮೆ ಪಡಿಸುವುದು. ಈಗ ಈ ಸರಿ ಸಿಂಹ ಬಂದಾಗ ಎಸ್ಕೇಪ್ ಆಗಿ ಹೋದ್ನಲ್ಲ, ಈ ಸರಿ ಎಸ್ಕೇಪ್ ಆಗ್ಬಿಟ್ಟ. ಆದರೆ ನೆಕ್ಸ್ಟ್ ಟೈಮ್ ಇನ್ನೊಂದು ಬಂದು ಸಿಕ್ಕಾಕೊಟ್ರೆ ಅವನ ಲೈಫ್ ಮುಗೀತು ಅಷ್ಟೇ. ಅದರಿಂದನೇ
ನಾವು ಸಮಸ್ಯೆಯನ್ನು ನೋಡಿ ಅಯ್ಯೋ ಸಮಸ್ಯೆನೇ ಬರಕೂಡ್ದು, ಸಮಸ್ಯೆಯಿಂದ ಹಿಂಗೆ ಎಸ್ಕೇಪ್ ಆಗೋದು. ಈಗ ಹೇಳ್ತಾ ಇದ್ದೀನಿ, ನೀವು ಹೇಗಾದರೂ ಸಮಸ್ಯೆಯಿಂದ ಎಸ್ಕೇಪ್ ಆಗುವ ಭಾವನೆಯಲ್ಲಿದ್ದರೆ ನೀವಿನ್ನೂ ವಾಕ್ಯ ನಿಮಗೆ ಮಾಹಿತಿಯಾಗಿದೆ, ನಿಮಗೆ ಇನ್ನೂ ಆ ವಾಕ್ಯದ ಬಲ, ಧೈರ್ಯ, ಸಾಮರ್ಥ್ಯ ಉಂಟಾಗಿಲ್ಲ ಅಂತ ಅರ್ಥ. ಆದರೆ ನೀವು ವಾಕ್ಯವನ್ನು ಆತ್ಮವಾಗಿಯೂ ಜೀವವಾಗಿಯೂ ಹೊಂದಿಕೊಂಡು ಆ ವಾಕ್ಯವು ನಿಮಗೆ ಪ್ರಕಟಣೆಯಾಗಿ ಹೊಂದಿಕೊಂಡಿದ್ರೆ ನಿಮ್ಮನ್ನು ಬರುವ ಸಮಸ್ಯೆಗಳನ್ನು ತುಳಿದು ಜಯದಲ್ಲಿ ನಡೆಸುವ ಆ ಬಲ ನಿಮ್ಮಲ್ಲಿ ಪ್ರಕಟವಾಗುವುದು. ಐ ಆಮ್ ನೌ ಪ್ರಾಫಿಟಿಕಲಿ ಡಿಕ್ಲೇರಿಂಗ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಕೇಳ್ತಾ ಇರುವ ಈ ಸತ್ಯವನ್ನು ಕೇಳ್ತಾ ಇರುವ ಒಬ್ಬೊಬ್ಬರು ಇಂದಿನಿಂದ ನೀವು ಸಮಸ್ಯೆಯನ್ನು ನೋಡಿ ಹೆದರೋರಲ್ಲ, ನೀವು ಸಮಸ್ಯೆಯನ್ನು ನೋಡಿ ಕುಗ್ಗಿ ಮೂಲೆಯಲ್ಲಿ ಕೂತ್ಕೊಳ್ಳೋರು ಅಲ್ಲ. ನೀವು ದೃಢವಾಗಿ, ಧೈರ್ಯವಾಗಿ, ನಂಬಿಕೆಯಿಂದ ದೇವರ ಬಲವನ್ನು ಪ್ರಕಟಿಸುವವರಾಗಿರ್ತೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಸತ್ಯದ ಮೂಲಕ ಈಗ ನಿಮ್ಮನ್ನು ಅರಿಯದೇ ಇರುವ ರೀತಿಯಲ್ಲಿ ಒಂದು ಧೈರ್ಯ ನಿಮ್ಮಲ್ಲಿ ಉಂಟಾಗ್ತಾ ಇದೆ, ಒಂದು ಆತ್ಮವಿಶ್ವಾಸ, ಒಂದು ಕಾನ್ಫಿಡೆನ್ಸ್ ಉಂಟಾಗ್ತಾ ಇದೆ, ಒಂದು ದೃಢವಾಗಿ ನಿಲ್ಲುವ ಒಂದು ಫರ್ಮ್ ಸ್ಟ್ರೆಂತ್, ಸ್ಟ್ಯಾಂಡಿಂಗ್ ಫರ್ಮ್ ಇನ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಆಧಾರದ ಮೇಲೆ ನಿಂತ್ಕೊಳ್ಳುವ ಒಂದು ಸಾಮರ್ಥ್ಯ, ಶಕ್ತಿ ನಿಮಗೆ ಉಂಟಾಗ್ತಾ ಇದೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ಈಗ ಕೂಡ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯೇಸು ನನ್ನ ಸಮಾಧಾನವನ್ನೇ ಕೊಟ್ಟಿದ್ದೀನಿ ಅನ್ನೋದಕ್ಕೆ ಅರ್ಥ ಏನಂತ ಹೇಳಿದ್ರೆ, ನಾನು ಲೋಕವನ್ನು ಜಯಿಸಿದ್ದೇನೆ, ಆದ್ದರಿಂದ ಈ ಸಮಾಧಾನ ನಿನ್ನ ಒಳಗಡೆ ಇಟ್ಟಿರೋದಕ್ಕೆ ಒಂದು ಗುರುತು, ಒಂದು ಐಡೆಂಟಿಟಿನೇ ಏನು ಅಂದರೆ ನಿನ್ನ ಸಮಾಧಾನನೇ ನಿನ್ನ ಜಯ. ನಿನಗೆ ಜಯವನ್ನು ಹೊಂದಿದ್ಯಾ, ನಿನ್ನ ಜಯದ ಪೊಸಿಷನಲ್ಲಿ ಆಲ್ರೆಡಿ ಇದೆಯಾ. ನೀನು ಜಯಕ್ಕೋಸ್ಕರ ಹೋರಾಡುವನಲ್ಲ, ನೀನು ಜಯವನ್ನು ಆಲ್ರೆಡಿ ಜಯದ ಸ್ಥಾನದಲ್ಲೇ ಇದೆಯಾ, ಜಯದ ಬಲವನ್ನು ಹೊಂದಿದ್ಯಾ. ಈಗ ಜಯದ ಪೊಸಿಷನಿಂದ ಈಗ ನಿನಗೆ ಉಂಟಾಗಿರುವ ಸಮಾಧಾನನೇ ಆ ಜಯ ಅಂತ ಹೇಳ್ತಾ ಇದ್ದಾರೆ. ದ ಪೀಸ್ ವಾಟ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಈಸ್ ದ ವಿಕ್ಟ್ರಿ. ಯೇಸುವಿನ ನಾಮದಲ್ಲಿ ಈಗ ಕೂಡ ಈ ವಾಕ್ಯದ ಫಲವನ್ನು ನೀವು ಒಬ್ಬೊಬ್ಬರು ಅನುಭವಿಸುವಂತೆ ಯೇಸುವಿನ ನಾಮದಲ್ಲಿ ಈಗ ಜೀವವನ್ನು ರಿಲೀಸ್ ಮಾಡ್ತಾ ಇದ್ದೀನಿ. ಐ ಲೈಕ್ ಟು ಕೋಟ್ ಅ ಸ್ಕ್ರಿಪ್ಚರ್. ಯಾವ ಸ್ಕ್ರಿಪ್ಚರ್ ಅಂದರೆ, ದಿಸ್ ಇಸ್ ದ ಫೇತ್ ಅಂತ, ಫಸ್ಟ್ ಜಾನ್ 5:4-5. 1 John 5:4-5 ವಾಕ್ಯ ಏನು ಹೇಳ್ತಾ ಇದೆ ನೋಡಿ. Because everyone born of God overcomes the world. ದೇವರಿಂದ ಹುಟ್ಟಿದ ಪ್ರತಿಯೊಬ್ಬನು ಲೋಕವನ್ನು ಜಯಿಸಿದವನಂತೆ. And this is the victory. ಇದೇ ಜಯ. ಲೋಕವನ್ನು ಜಯಿಸಿರೋದು ಯಾರು, ಲೋಕವನ್ನು ಓವರ್ಕಮ್ ಮಾಡಿದಾನೋ, ಲೋಕವನ್ನು ಜಯಿಸಿದಾನೋ ಅವನೇ ನಿಜವಾದ ಜಯವನ್ನು ಹೊಂದಿದಾನು. ಆ ಜಯ ಏನಂದರೆ ನಂಬಿಕೆ, ಆರ್ ಫೇತ್. ಏನು ಗೊತ್ತಾ, ಇದರ ಅರ್ಥ ಸಿಂಪಲಾಗಿ ಪ್ಲೇನಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ ನೋಡಿ. ಶರೀರದಲ್ಲಿ ಒಂದು ಕಾರ್ಯವನ್ನು, ಆ ಫಲವನ್ನು, ಜಯವನ್ನು ಅನುಭವಿಸೋದ ಮೇಲೆ ನಾನು ಜಯಿಸ್ಬಿಟ್ಟೆ ಅಂತ ಹೇಳ್ತಾನಲ್ಲ, ಅದು ನಿಜವಾದ ಜಯ ಅಲ್ಲ. ನೀನು ಆತ್ಮದಲ್ಲೇ ಹೊಂದಿಕೊಂಡು ಜಯ ಹೊಂದಿದ್ದೀನಿ ಎಂಬುವ ಸಮಾಧಾನವನ್ನು ನಿನ್ನ ಒಳಗಿನ ಮನುಷ್ಯ ವ್ಯಕ್ತಪಡಿಸ್ತಾನಲ್ಲ, ಅದುವೇ ನಿಜವಾದ ಜಯ, ಅದೇ ನಂಬಿಕೆ. Faith is what you express the joy, express the confidence, express the boldness, express the stand firmness. ಏನಂತ, ಇದು ನೆರವೇರಿದೆ ಅಂತ ಶರೀರದಲ್ಲಿ ಅನುಭವಿಸೋಕ್ಕೆ ಮುಂಚೆ ಉಂಟಾಗುವ ಆ ನಿಶ್ಚಯನೇ ನಿಜವಾದ ಜಯ. That is a true victory. ಯೇಸುವಿನ ನಾಮದಲ್ಲಿ ಈಗ ಕೂಡ, ಯೇಸುವಿನ ನಾಮದಲ್ಲಿ ಈಗ ನೀವು ಶರೀರದಲ್ಲಿ ಹೊಂದಿಕೊಂಡ ಮೇಲೆ ನಾನು ಜಯ ಗಳಿಸಿದೆ ಅಂತ ಹೇಳುವರಲ್ಲ, ನೀವು ಆತ್ಮದಲ್ಲಿ ನಂಬಿಕೆಯ ಮೂಲಕ by faith you have overcome the world and therefore that is the victory. That is a victory is our faith. ಆ ಜಯವನ್ನು ಹೊಂದಿಕೊಂಡಿರುವ, ಆ ಲೋಕವನ್ನು ಜಯಿಸಿ ಹೊಂದಿಕೊಂಡಿರುವ ಆ ಜಯ ಆತ್ಮದ ಮಂಡಲದಲ್ಲಿ ನನ್ನ ಪ್ರಾಣ, ನನ್ನ ಮನಸ್ಸು ಅದರ ನಿಮಿತ್ತವಾಗಿ ವ್ಯಕ್ತಪಡಿಸುವ ಆ ಸಮಾಧಾನವೇ ದೊಡ್ಡ ಜಯ, ಅದೇ ನಂಬಿಕೆ. That is our faith. Our faith is that victory. ನೀವು ಅಲ್ಲಿ ಪ್ರಾಣದಲ್ಲಿ, ನಿಮ್ಮ ಮನಸ್ಸಲ್ಲಿ ನೀವು ಜಯವನ್ನು ಹೊಂದಿಕೊಂಡಿದ್ದೀರಾ ಅಂತ ಆ ನಿಶ್ಚಯ ನಿಮಗೆ ಉಂಟಾಗ್ಬಿಟ್ರೆ ನೀವು ಶರೀರದಲ್ಲಿ ಹೋರಾಡುವ ಅವಶ್ಯಕತೆ ಇಲ್ಲ. ಯಾಕಂದರೆ ಯಾವ ಸಮಾಧಾನದ ಫಲವನ್ನು ನಿಮ್ಮ ಮನಸ್ಸು, ನಿಮ್ಮ ಸೋಲ್ ಅಕ್ಸೆಪ್ಟ್ ಮಾಡ್ಕೊಂಡಿದೆಯೋ, ಅಂಗೀಕರಿಸ್ಕೊಂಡಿದೆಯೋ, ಒಪ್ಪಿಕೊಂಡಿದೆಯೋ, ಅದು ಶರೀರದಲ್ಲಿ ಪ್ರಕಟ ಆಗಲೇಬೇಕು, ಬೇರೆ ಚಾಯ್ಸ್ ಇಲ್ಲ. ಯೇಸುವಿನ ನಾಮದಲ್ಲಿ ಈಗ ಕೂಡ ಈ ವಾಕ್ಯ ಈಗ ಆತ್ಮವಾಗಿಯೂ ಜೀವವಾಗಿಯೂ ಒಬ್ಬೊಬ್ಬರಲ್ಲೂ ಹಾಗೆ ಪ್ರಕಟವಾಗ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಈಗ ಕೂಡ ಈ ವಾಕ್ಯದ ಪ್ರಕಾರ ನಿಮ್ಮನ್ನು ಈಗ ಪ್ರಾಫಿಟಿಗಾಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ನೀವೆಂಥ ಸಮಸ್ಯೆದಲ್ಲಿ ಇದ್ದೀರೋ ಆ ಸಮಸ್ಯೆಗಳನ್ನು ನೀವು ಜಯಿಸಿದ್ದೀರಾ.
ನೀ ಲೋಕವನ್ನು ಜಯಿಸಿದ್ದೀರಾ. ಈ ಲೋಕವನ್ನು ಜಯಿಸಿರುವ ಆ ಜಯವೇ ನಿಮ್ಮ ನಂಬಿಕೆ. ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಯಾರ್ಯಾರಿಗೆಲ್ಲ ಇನ್ನೂ ಶರೀರದಲ್ಲಿ ಬದಲಾವಣೆ ಆಗಿಲ್ಲ, ಆದ್ರೂ ಪಾಸ್ಟರ್ ನೀವು ಮಾತನ್ನು ಕೇಳ್ತಾ ಇರುವಾಗಲೇ ನನಗೆ ಸಮಾಧಾನ ಉಂಟಾಗ್ತಾ ಇದೆ, ಒಂದು ಬಿಡುಗಡೆ ಉಂಟಾಗ್ತಾ ಇದೆ, ಒಂದು ನನ್ನ ಕುತೂಹಲ ನನ್ನಲ್ಲಿ ಹೆಚ್ಚಾಗ್ತಾ ಇದೆ ಅಂತ ಹೇಳುವುದಾದರೆ, ನೀವು ಈಗ ಸಮಾಧಾನ ಎಂಬುವ ಯೇಸುವನ್ನು ಹೊಂದಿದ್ದೀರಾ. ಆ ಸಮಾಧಾನದ ಫಲವನ್ನು ಪ್ರಕಟಿಸ್ತಾ ಇದ್ದೀರಾ, ಆ ಸಮಾಧಾನದ ಜಯವನ್ನು ಪ್ರಕಟಿಸ್ತಾ ಇದ್ದೀರಾ, ಆ ಸಮಾಧಾನ ನಂಬಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೀರಾ ಅಂತ ಅರ್ಥ. ಯೇಸುವಿನ ನಾಮದಲ್ಲಿ ಇದು ಹಾಗೆಯೇ ನಿಮ್ಮ ಜೀವನದಲ್ಲಿ, ಈಗ ನಿಮ್ಮ ಶರೀರದಲ್ಲಿ ಅದನ್ನು ಅನುಭವಿಸುವಂತೆ ಎಲ್ಲ ಕಾರ್ಯಗಳು ನಿಮಗೆ ಅನುಕೂಲವಾಗಿ, ನಿಮಗೆ ಆಶೀರ್ವಾದವಾಗಿ, ನಿಮಗೆ ಜಯವಾಗಿ ನೆರವೇರ್ತಾ ಇದೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಅಂಡರ್ಸ್ಟ್ಯಾಂಡ್? ದೇವರು ಯಾವತ್ತೂ ಒಂದು ಸಮಸ್ಯೆಯಿಂದ ಎಸ್ಕೇಪ್ ಆಗುವ ಪ್ಲಾನ್ ಇಲ್ಲ. ಯೇಸು ಯಾವಾಗಲೂ ಯು ಹ್ಯಾವ್ ಟು ಡಿಫೆಂಡ್ ಕ್ರಶ್ ಸೇಟನ್. ಯೇಸು ಈ ಲೋಕಕ್ಕೆ ಬಂದಿದೆ ಎಲ್ಲ ಶೈತಾನ ಕ್ರಿಯೆಗಳನ್ನು ನಿರ್ಮೂಲ ಮಾಡೋದಕ್ಕೋಸ್ಕರ. ಜೀಸಸ್ ಕೇಮ್ ಟು ಡಿಸ್ಟ್ರಾಯ್ ದ ವರ್ಕ್ಸ್ ಆಫ್ ದ ಡೆವಿಲ್. ಶೈತಾನ ಕ್ರಿಯೆಗಳನ್ನು ನಿರ್ಮೂಲ ಮಾಡೋದಕ್ಕೋಸ್ಕರ ಬಂದರು. ಅದೇ ಕಾರ್ಯಕ್ಕೋಸ್ಕರ ನಿಮ್ಮನ್ನು ನನ್ನನ್ನು ಪವಿತ್ರಾತ್ಮದಿಂದ ತುಂಬಿಸಿ, ಆತನ ಅಭಿಷೇಕ, ಆತನ ವಾಕ್ಯ, ಆತನ ಆತ್ಮ ಜೀವದಿಂದ ತುಂಬಿಸಿ ನಮ್ಮನ್ನು ಲೋಕವನ್ನು ಜಯಿಸುವ ಹಾಗೆ, ಶೈತಾನ ಕ್ರಿಯೆಗಳನ್ನು ನಿರ್ಮೂಲ ಮಾಡುವ ಹಾಗೆ ಅಂತ ಒಂದು ಸಾಮರ್ಥ್ಯದಿಂದ ನಮ್ಮನ್ನು ತಟ್ಟಿ ಎಬ್ಬರಿಸಿದ್ದಾನೆ. ಅಂಡರ್ಸ್ಟ್ಯಾಂಡ್? ಜೀಸಸ್ ನೆವರ್ ಕೇಮ್ ಟು ಎಸ್ಕೇಪ್ ಯು. ನಿಮಗೆ ಸಮಸ್ಯೆ ಬರದಂಗೆ, ಸಮಸ್ಯೆಯಿಂದ ಎಸ್ಕೇಪ್ ಆಗುವಂತೆ ಕಾರ್ಯಗಳನ್ನ ದೇಸು ಮಾಡ್ತಾ ಇಲ್ಲ. ಆದರೆ ಅದರ ಮಧ್ಯದಲ್ಲಿ ಅದನ್ನು ತುಳಿದು, Luke 10:19 says, He has given us the power and authority to trample upon serpents and scorpions and over all the power of the enemy and nothing by any means harm you. ನೀನು ಚೇಳುಗಳನ್ನು, ಹಾವುಗಳನ್ನು ತುಳಿದು ಜಯದಲ್ಲಿ ನಡೆಯುವಂಥ ಅಧಿಕಾರವನ್ನು ಕೊಟ್ಟಿದ್ದೀರಾ. ಅವುಗಳು ಯಾವುದು ನಿನ್ನನ್ನು ಹಾನಿ ಮಾಡೋದು. ಯೇಸುವಿನ ನಾಮದಲ್ಲಿ ಈ ಮಾತು ಈಗ ಅಭಿಷೇಕ ಮಾಡಲ್ಪಟ್ಟು ಬಲವಾಗಿ ನಿಮ್ಮಲ್ಲಿ ಕಾರ್ಯ ಮಾಡ್ತಾ ಇದೆ. ಇನ್ ದ ಮೈಟಿ ನೇಮ್ ಆಫ್ ಜೀಸಸ್, ಇನ್ ದ ನೇಮ್ ಆಫ್ ಜೀಸಸ್, ದ ಸ್ಪಿರಿಟ್ ಆಫ್ ಗಾಡ್ ಇಸ್ ಎಂಪವರಿಂಗ್ ಯು ರೈಟ್ ನಾವ್. ಈ ವಾಕ್ಯದ ಆತ್ಮ ನಿಮ್ಮನ್ನು ತಟ್ಟಿ ಎಬ್ಬರಿಸ್ತಾ ಇದೆ, ನಿಮ್ಮ ಆತ್ಮದ ಮನುಷ್ಯನನ್ನು ಬಲಪಡಿಸ್ತಾ ಇದೆ. ಇದರ ಫಲವನ್ನು ನಿಮ್ಮ ಶರೀರ ಈಗ ಅನುಭವಿಸುತ್ತೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದೆ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯಾರ್ಯಾರು ಎಂಥ ಸಮಸ್ಯೆದಲ್ಲಿ ಇದ್ದೀರೋ, ಇನ್ನೊಂದು ದಿನ ನಿಮಗೆ ಅದು ಸಮಸ್ಯೆವಾಗಿ ಕಾಣೋದಿಲ್ಲ. ಆ ಸಂಕಟವಾಗಿ ಇರುವುದಿಲ್ಲ. ಯಾಕಂದರೆ ಆ ಸಮಸ್ಯೆಗಿಂತ, ಸಂಕಟಗಿಂತ, ನೋವಿಗಿಂತ ನಿಮ್ಮಲ್ಲಿರುವ ಆ ಸಮಾಧಾನ ಎಂಬುವ ವ್ಯಕ್ತಿ, ಆ ಸಮಾಧಾನ ಎಂಬುವ ಯೇಸುವಿನ ಕೆಪಾಸಿಟಿ, ಆ ಮೆಚ್ಯೂರಿಟಿ ಅದು ಬಲವಾಗಿ ಹೆಚ್ಚಾಗಿದೆ. ಆದ್ದರಿಂದ ಆ ಸಮಾಧಾನದ ಕೆಪಾಸಿಟಿ ಎಲ್ಲ ಸಮಸ್ಯೆಗಳನ್ನು ನಿರ್ಮೂಲ ಮಾಡಿ ನಿಮ್ಮನ್ನು ಜಯದಲ್ಲಿ ನಡೆಸ್ತಾ ಇದೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದೆ. Receive it, receive it, receive it in the name of Jesus. Let there be testimonies rise in Jesus' name. ಯೇಸುವಿನ ನಾಮದಲ್ಲಿ ಈಗ ಕೇಳ್ತಾ ಇರುವ ಈ ಸತ್ಯವು ನಿಮ್ಮ ಜೀವನದಲ್ಲಿ ಒಂದು ಸಾಕ್ಷಿಯನ್ನು ಉಂಟು ಮಾಡ್ತಾ ಇದೆ. ನಿಮ್ಮನ್ನು ದೇವರ ನಾಮ ಮಹಿಮೆ ಪಡಿಸುವಂತೆ ನಿಮ್ಮನ್ನು ನಿಲ್ಲಿಸ್ತಾ ಇದೆ. ನಿಮ್ಮನ್ನು ಜೀವಗಳ ಸಾಕ್ಷಿಯಾಗಿ ನಿಲ್ಲಿಸ್ತಾ ಇದ್ದಾರೆ. ಯೇಸುವಿನ ನಾಮದಲ್ಲಿ ಇದೇ ವಾಕ್ಯ ಆತ್ಮವಾಗಿಯೂ ಜೀವವಾಗಿಯೂ ಅಭಿಷೇಕ ಮಾಡಲ್ಪಟ್ಟು ನಿಮ್ಮ ಪರಿಸ್ಥಿತಿಯಲ್ಲಿ ಈಗ ಆ ವಾಕ್ಯದ ಬಲವನ್ನು ಪ್ರಕಟಿಸಿ ಅದರ ಮಹಿಮೆಯನ್ನು, ಅದರ ಫಲವನ್ನು ನೀವು ತೃಪ್ತಿಯಾಗಿ ಅನುಭವಿಸುವಂತೆ ಈಗ ಕಾರ್ಯ ನಡೀತಾ ಇದೆ. ಯೇಸುವಿನ ನಾಮದಲ್ಲಿ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇರಿ. ನಿಮ್ಮ ಸಮಸ್ಯೆಗೆ ಇನ್ನು ಮುಂದೆ ನೀವು ಹೋರಾಡುವವರಲ್ಲ, ನೀವು ಕಷ್ಟಪಡುವವರಲ್ಲ, ಹೇಗೆ ಮಾಡುವುದಂತ ತಲೆ ಕೆಡಿಸ್ಕೋರಲ್ಲ. ನಿಮ್ಮಲ್ಲಿರುವ ಸಮಾಧಾನ ಆ ಸಮಸ್ಯೆಗಳನ್ನು ನಿರ್ಮೂಲ ಮಾಡಿ ನಿಮ್ಮನ್ನು ಸಮಾಧಾನವಾಗಿ ಜಯದಲ್ಲಿ ಪರಿಪೂರ್ಣವಾಗಿ ಈಗ ನಡೆಸ್ತಾ ಇದೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಎಲ್ಲ ಸಾಲಗಳಿಂದ ನಿಮಗೆ ಬಿಡುಗಡೆ, ಎಲ್ಲ ಕಾಯಿಲೆಗಳಿಂದ ಬಿಡುಗಡೆ, ಗಂಡ ಹೆಂಡತಿ ಮಧ್ಯದಲ್ಲಿರುವ ಆ ಸಮಸ್ಯೆ, ಆ ರಿಲೇಶನ್ಶಿಪ್ ಪ್ರಾಬ್ಲಮ್, ಜಗಳ, ಆರ್ಗ್ಯುಮೆಂಟ್ ಯೇಸುವಿನ ನಾಮದಲ್ಲಿ ನಿರ್ಮೂಲ ಆಗಿ ಈಗ ನನ್ನ ಸಮಾಧಾನವೇ ಅಂತ ಹೇಳಿದ ಆ ಸಮಾಧಾನ ಯೇಸು ನಿಮ್ಮಲ್ಲಿ ಪ್ರಕಟವಾಗ್ತಾ ಇದ್ದಾರೆ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. Receive it now in Jesus' name. ಯೇಸುವಿನ ನಾಮದಲ್ಲಿ ಈಗ ಕೂಡ ಈ ಸತ್ಯವನ್ನು ಒಪ್ಪಿಕೊಳ್ಳಾರದೆ ಇದನ್ನು ಅಕ್ಸೆಪ್ಟ್ ಮಾಡೋಕ್ಕಾಗದೆ ಇರುವ ಮನಸ್ಸನ್ನು, ಅಂಥ ಆತ್ಮಗಳನ್ನು ಯೇಸುವಿನ ನಾಮದಲ್ಲಿ ನಿರ್ಮೂಲ ಮಾಡ್ತಾ ಇದೆ. ಯೇಸುವಿನ ನಾಮದಲ್ಲಿ ಈಗ ಕೂಡ ಈ ಸಮಾಧಾನದ ಕೆಪಾಸಿಟಿ ಈ ಶರೀರದಲ್ಲಿ ಹೆಚ್ಚಾಗಿರೋದ್ರಿಂದ ಆ ಸಮಾಧಾನದ ಮಾತನ್ನು ಈಗ ರಿಲೀಸ್ ಮಾಡುವಾಗ ಈ ಸಮಾಧಾನದ ಮೆಷರ್ಮೆಂಟ್, ಆ ಸ್ಕೇಲ್ ದೊಡ್ಡದಾಗಿರೋದ್ರಿಂದ ನಿಮಗೆ ತಡೆಯಲು ತರ್ತಾ ಇರುವ ದುರಾತ್ಮಗಳು ಇದಕ್ಕಿಂತ ಚಿಕ್ಕದಾಗಿದೆ, ಅದರಿಂದ ಈಗ ನಿರ್ಮೂಲ ಆಗ್ತಾ ಇದೆ. In the name of Jesus, I am now boldly and confidently standing firm in the word of God. ದೇವರ ವಾಕ್ಯದ ಮೇಲೆ ದೃಢವಾಗಿ ನಿಂತು ಡಿಕ್ಲೇರ್ ಮಾಡ್ತಾ ಇದ್ದೀನಿ, ನಿಮ್ಮ ಸಮಸ್ಯೆಗಳು ಇನ್ನು ಮುಂದೆ ಸಮಸ್ಯೆವಾಗಿರೋಕ್ಕೆ ಸಾಧ್ಯವಿಲ್ಲ. ನಿಮ್ಮ ಸಂಕಟವಾಗಿರೋಕ್ಕೆ ಸಾಧ್ಯವಿಲ್ಲ. ನಿಮ್ಮ ನೋವು ಇನ್ನು ಮುಂದೆ ನಿಮ್ಮ ಶರೀರದಲ್ಲಿ ಇರೋಕ್ಕೆ ಸಾಧ್ಯವಿಲ್ಲ. ನಿಮ್ಮ ನಷ್ಟ ಇನ್ನು ನಷ್ಟವಾಗಿರೋಕ್ಕೆ ಸಾಧ್ಯವಿಲ್ಲ. ನಿಮ್ಮ ಕಷ್ಟ ಇನ್ನು ಕಷ್ಟವಾಗಿರೋಕ್ಕೆ ಸಾಧ್ಯವಿಲ್ಲ. Receive it in the mighty name of Jesus.
ಲೆಟ್ ಮಿ ಡಿಕ್ಲೇರ್ ಯುವರ್ ಪ್ರಿನ್ಸಿಪಲ್. ಇಂಥ ವಾಕ್ಯವನ್ನು ಕೇಳಿದ ಮೇಲೆ ಕೂಡ ಒಂದು ವೇಳೆ ನಿಮಗೆ ಇನ್ನೂ ಶರೀರದ ಪರಿಸ್ಥಿತಿ ನೆನಪಿಗೆ ಬರ್ತಾ ಇದೆ, ನಾಳೆ ಬೆಳಗ್ಗೆ ಏನು ಮಾಡಲಿ ಪಾಸ್ಟರ್, ನಾಳೆ ನಾನು ಕೊಡಬೇಕು, ಏನು ಮಾಡಬೇಕಂತ ತೋಚ್ತಾ ಇಲ್ಲ, ರಿಲ್ಯಾಕ್ಸ್ಡ್ ಆಗಿರಿ. ನಾನು ಐ ಶೇರ್ ಸಮ್ ಪ್ರಿನ್ಸಿಪಲ್ಸ್. ನಾವು ನಿಮ್ಮ ಇನ್ನರ್ ಮ್ಯಾನ್, ನಿಮ್ಮ ಒಳಗಿನ ಮನುಷ್ಯನನ್ನು ಬಲಪಡಿಸುವಂತೆ ಒಂದಿಷ್ಟು ಮಾತುಗಳನ್ನ ಹೇಳ್ತೀನಿ, ತುಂಬ ಗಮನದಿಂದ ಕೇಳಿ. ವಿತ್ ದಿಸ್ ಐ ವಿಲ್ ಕ್ಲೋಸ್. ನೀವು ಬಾಯಿ ಬಿಟ್ಟು ಈ ಮಾತನ್ನು ಹೇಳಿ, ನಾನು ಸಮಸ್ಯೆದ ಮಧ್ಯದಲ್ಲಿ ಇಲ್ಲ, ನಾನು ಯೇಸು ಕ್ರಿಸ್ತನಲ್ಲಿ ಇದ್ದೀನಿ ಅಂತ. ಎಲ್ಲ ದೋಸ್ ವಾಂಟ್ ಟು ನೋಟ್ ಡೌನ್ ದ ಪಾಯಿಂಟ್ಸ್, ಬರೆಯೋರು ಬರ್ಕೊಳ್ಳಿ. ನಾನು ಸಮಸ್ಯೆದಲ್ಲಿ ಇಲ್ಲ, ನಾನು ಯೇಸು ಕ್ರಿಸ್ತನಲ್ಲಿ ಇದ್ದೀನಿ. ಫಸ್ಟ್ ಪಾಯಿಂಟ್, ನೀನು ಯೇಸು ಕ್ರಿಸ್ತನಲ್ಲಿ ಇದ್ದೀನಿ ಅಂತ ಬಾಯಿ ಬಿಟ್ಟು ಹೇಳಿ. ಯೇಸು ಕ್ರಿಸ್ತನಲ್ಲಿ ಇದ್ದೀನಿ ಅಂತ ಆ ಮಾತೇ ನಿಮ್ಮನ್ನು ಅರಿಯದೇ ಇರುವ ಒಂದು ಧೈರ್ಯ, ಒಂದು ಬಲ, ಒಂದು ದೃಢವಾದ ಒಂದು ನಂಬಿಕೆ ನಿಮಗೆ ಉಂಟು ಮಾಡುತ್ತೆ. ಸೆಕೆಂಡ್ ಥಿಂಗ್, ಯಾವ ವಾಕ್ಯವನ್ನು ಕೇಳ್ತಾ ಇದ್ದೀರೋ ಇಲ್ಲ ಧ್ಯಾನ ಮಾಡ್ತಾ ಇದ್ದೀರೋ ಆ ವಾಕ್ಯದ ಆಧಾರದ ಮೇಲೆ ನಿಲ್ಲಿ. ಬಾಯ್ಬಿಟ್ಟು ಹೇಳಿ, ಅಪ್ಪ ನಿನ್ನ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ. ಫಾರ್ ಎಕ್ಸಾಂಪಲ್, ದೋ ಐ ವಾಕ್ ಥ್ರೂ ದ ಶ್ಯಾಡೋ ಆಫ್ ದ ವ್ಯಾಲಿ ಆಫ್ ಡೆತ್, ಮರಣದ ಪರಿಸ್ಥಿತಿಯಲ್ಲಿ ಇದರಲ್ಲಿ ನಡೆದರೂ ನಾನು ಹೆದರೇನು ಅಂತ ವಾಕ್ಯ. ಇದನ್ನು ಈಗ ಪದೇ ಪದೇ ಹೇಳುವಾಗ ಆ ವಾಕ್ಯವನ್ನಲ್ಲಿ ದೃಢವಾಗಿ ನಿಂತು ಆ ವಾಕ್ಯವನ್ನೇ ನಂಬ್ತಾ ಇದ್ದೀನಿ, ಈ ವಾಕ್ಯ ನನ್ನನ್ನು ರಕ್ಷಿಸುತ್ತೆ, ಈ ವಾಕ್ಯವು ನನ್ನಲ್ಲಿ ಮಾಂಸವಾಗ್ತಾ ಇದೆ, ಈ ವಾಕ್ಯವು ನನ್ನಲ್ಲಿ ಜೀವವಾಗಿ ಎದ್ದು ಬರ್ತಾ ಇದೆ, ಈ ವಾಕ್ಯವು ನನ್ನ ಪರಿಸ್ಥಿತಿಯಲ್ಲಿ ಪ್ರಕಟವಾಗ್ತಾ ಇದೆ ಅಂತ ಬಾಯ್ಬಿಟ್ಟು ಡಿಕ್ಲೇರ್ ಮಾಡಿ. ಸೆಕೆಂಡ್ ಪಾಯಿಂಟ್, ದ ಫಸ್ಟ್ ಪಾಯಿಂಟ್ ಇಸ್ ಟು ಬಿ ಕಾನ್ಷಿಯಸ್ ದಟ್ ಯು ಆರ್ ಇನ್ ಕ್ರೈಸ್ಟ್. ಸಮಸ್ಯೆದಲ್ಲಿ ಇಲ್ಲ, ನೀವು ಕ್ರಿಸ್ತನಲ್ಲಿ ಇದ್ದೀರಾ. ಕ್ರಿಸ್ತನಲ್ಲಿ ಇರುವಾಗ ನಿಮಗೆ ದೇವರ ವಾಕ್ಯವು ಪರಿಸ್ಥಿತಿಗಿಂತ ಸತ್ಯವಾಗಲೂ ನಿಜವಾಗಲೂ ಗಂಭೀರವಾಗಿ ಕಾಣಬೇಕು. ಸೊ ಅದನ್ನು ಬಾಯ್ಬಿಟ್ಟು ಹೇಳಿ, ನನ್ನ ಎಂಥ ತಲೆ ಹೋಗುವ ಪರಿಸ್ಥಿತಿಯಲ್ಲೂ ವಾಕ್ಯವು ನನ್ನನ್ನು ಬಿಡುಗಡೆ ಮಾಡೋಕ್ಕೆ ಶಕ್ತಿ ಉಳ್ಳದು, ಅದು ಬಲವುಳ್ಳದು, ಅದರಿಂದ ವಾಕ್ಯದ ಮೇಲೆ ನಾನು ನಿಂತಿದ್ದೀನಿ. ಮೂರನೇದು, ಅಪ್ಪ ಈ ಸಮಸ್ಯೆಯನ್ನು ನಾನು ಶರೀರ ಬಲದಿಂದ ಸಾಲ್ವ್ ಮಾಡೋದಿಲ್ಲ, ಪವಿತ್ರಾತ್ಮನ, ಯೇಸುವಿನ ಆತ್ಮ ಪವಿತ್ರಾತ್ಮದಿಂದ ತುಂಬಿ ಪವಿತ್ರಾತ್ಮನ ಕ್ರಿಯೆ ಮಾಡುವುದನ್ನು ನಾನು ಸುಮ್ಮನೆ ನೋಡ್ತಾ ಇರ್ತೀನಿ. ಪವಿತ್ರಾತ್ಮನ ನಿಮ್ಮಲ್ಲಿ ಕ್ರಿಯೆ ಮಾಡದೆ ನಿಮಗೆ ಯಾವ ಸಮಸ್ಯೆಗೂ ಪರಿಹಾರ ಬರೋದಿಲ್ಲ, ಯಾವ ಸಮಸ್ಯೆಯಿಂದನೂ ಬಿಡುಗಡೆ ಇಲ್ಲ. ಯಾಕಂದರೆ ವಾಕ್ಯದಿಂದ ತುಂಬುವಾಗ ಆ ವಾಕ್ಯದ ಆತ್ಮವಾಗಿರುವ ಪವಿತ್ರಾತ್ಮನು, ವಾಕ್ಯದ ಆತ್ಮವಾಗಿರುವ ಯೇಸುವಿನ ಆತ್ಮ ನಿಮ್ಮಲ್ಲಿ ಕ್ರಿಯೆ ಮಾಡಿದ್ರೆ ಮಾತ್ರನೇ ನಿಮಗೆ ಬಿಡುಗಡೆ. ನಾಲ್ಕನೇದು, ಈಗ ಯೇಸು ಕ್ರಿಸ್ತನಲ್ಲೇ ಇದ್ದೀನಿ ಅಂತ ಹೇಳಿ ವಾಕ್ಯವನ್ನು ದೃಢವಾಗಿ ನಿಂತು ಡಿಕ್ಲೇರ್ ಮಾಡಿ ಪವಿತ್ರಾತ್ಮನ ಕ್ರಿಯೆಯನ್ನು ಎದುರು ನೋಡ್ತಾ ಇರುವಾಗ ನನ್ನೊಳಗಡೆ ಸಮಾಧಾನ ಉಂಟಾಗಿದೆ. ಫಿಲಿಪಿಯನ್ಸ್ 4:6-7. The peace of Lord Jesus Christ that passeth all understanding keeps my mind and my heart in Christ Jesus. ಈ ಸಮಾಧಾನ ನನ್ನಲ್ಲಿ ಆಳ್ವಿಕೆ ಮಾಡ್ತಾ ಇದೆ. ನಾಲ್ಕನೇ ಪಾಯಿಂಟ್, ಈ ಸಮಾಧಾನ ನನ್ನ ಆಳ್ವಿಕೆ ಮಾಡ್ತಾ ಇದೆ. ಈ ಸಮಸ್ಯೆದಲ್ಲಿ ಸಮಾಧಾನದ ಕೆಪಾಸಿಟಿ ಹೆಚ್ಚಾಗ್ತಾ ಇದೆ. ಈ ಸಮಸ್ಯೆದ ವೆಯ್ಟ್ಗಿಂತ ನನ್ನಲ್ಲಿರುವ ಸಮಾಧಾನ ಎಂಬುವ ಯೇಸುವಿನ ವೆಯ್ಟ್ ಜೋರಾಗಿದೆ ಅಂತ ಬಾಯ್ಬಿಟ್ಟು ಹೇಳಿ. ನಾನು ಹೇಳ್ತಾ ಇದ್ದೀನಿ, ಯಾವಾಗ ಆ ಸಮಾಧಾನ ಉಂಟಾಗುತ್ತೋ ಯೇಸುವಿನ ನಾಮದಲ್ಲಿ ನಿಮಗೆ ಬಿಡುಗಡೆ, ಯೇಸುವಿನ ನಾಮದಲ್ಲಿ ಆ ಸಮಸ್ಯೆದಿಂದ ಬಿಡುಗಡೆ. ದ ನೆಕ್ಸ್ಟ್ ಥಿಂಗ್ ವಾಟ್ ಯು ಎಕ್ಸ್ಪೀರಿಯನ್ಸ್ ಆಫ್ಟರ್ ಪೀಸ್ ಈಸ್ ದ ಮ್ಯಾನಿಫೆಸ್ಟೇಷನ್ ಇನ್ ದ ಫ್ಲೆಶ್. ನೀವು ಯಾವಾಗ ಆ ಸಮಾಧಾನವನ್ನು ವ್ಯಕ್ತಪಡಿಸ್ತೀರೋ ಆ ಸಮಾಧಾನದ ಗುರುತೆ ಏನಂತ ಹೇಳಿದ್ರೆ ನೀವು ಆ ಕಾರ್ಯವನ್ನು ಹೊಂದಿದ್ದೀರಾ, ಆ ಕಾರ್ಯ ನಿಮ್ಮಲ್ಲಿ ಇದೆ. ಈಗ ನಿಮ್ಮಲ್ಲಿ ಇರುವುದು ಈಗ ಮಾಂಸವಾಗಿ ಪ್ರಕಟವಾಗಿದೆ ಅಷ್ಟೇ. ಇದು ದೇವರ ಕೆಪಾಸಿಟಿಯಲ್ಲಿ, ದೇವರ ಸ್ಟ್ಯಾಂಡರ್ಡಲ್ಲಿ, ದೇವರ ಸ್ಪೀಡಲ್ಲಿ ಈಗ ನಿಮ್ಮಲ್ಲಿ ಹಾಗೆಯೇ ಪ್ರಕಟವಾಗ್ತಾ ಇದೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಐ ನೌ ರಿಲೀಸ್ ಇನ್ ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ ಈಗ ಕೂಡ ಹೇಳಿ, ನಾನು ಯೇಸುವಿನ ಸಮಾಧಾನವನ್ನು ಹೊಂದಿದ್ದೀನಿ, ಸಮಾಧಾನ ಎಂಬುವ ಯೇಸುವನ್ನು ಹೊಂದಿದ್ದೀನಿ. ಆದ್ದರಿಂದ ಈ ಲೋಕವನ್ನು ಜಯಿಸಿದವನು ನಾನು. ನನ್ನ ಹೃದಯ, ನನ್ನ ಮನಸ್ಸು, ನನ್ನ ಸೋಲ್, ನನ್ನ ಪ್ರಾಣ ಯೇಸುವಿನ ಸಮಾಧಾನದಿಂದ ತುಂಬಿದೆ. ಆದ್ದರಿಂದ ಈ ಲೋಕದ ಸಮಸ್ಯೆಗಳಿಗೆ ಹೆದರೋಣಲ್ಲ, ಈ ಲೋಕವನ್ನೇ ನಾನು ಶೇಕ್ ಮಾಡುವನಾಗಿದ್ದೀನಿ. ಯೇಸುವಿನ ನಾಮದಲ್ಲಿ ಅಲ್ಲಾಡಿಸಿ ನನ್ನಲ್ಲಿರುವ ಆ ವಾಕ್ಯದ ಆತ್ಮ, ಆ ವಾಕ್ಯದ ಪವಿತ್ರಾತ್ಮನು ನನ್ನಲ್ಲಿ ಬಲವಾಗಿ ಕಾರ್ಯ ಮಾಡ್ತಾ ಇರೋದ್ರಿಂದ ನಾನು ಸಮಸ್ಯೆಯನ್ನು ನೋಡುವ ನಡೆಯೋಣಲ್ಲ, ನಾನು ನಂಬಿಕೆಯಿಂದ
ಆತ್ಮದ ಮಂಡಲದಲ್ಲಿರುವ ಪರಿಹಾರವನ್ನು ನೋಡಿ ನಡೆಯುವನಾಗಿದ್ದೇನೆ. ಆದ್ದರಿಂದ ಎಂದೆಂದಿಗೂ ನನ್ನ ಸಮಾಧಾನ ಕೆಡುವುದಿಲ್ಲ. ನನ್ನ ಸಮಾಧಾನ ನಿಮಿತ್ತವಾಗಿ, ಸಮಾಧಾನ ಎಂಬುವ ಯೇಸು ನನ್ನಲ್ಲಿ ಇರುವ ತನಕ ನಾನು ಧೈರ್ಯವಾಗೇ ಇರ್ತೀನಿ, ನಾನು ಆನಂದವಾಗೇ ಇರ್ತೀನಿ, ನಾನು ಸಮಾಧಾನವಾಗೇ ಇರ್ತೀನಿ, ನಾನು ಸಂತೋಷವಾಗೇ ಇರ್ತೀನಿ, ನಾನು ದೇವರ ವಾಕ್ಯದಲ್ಲಿ ದೃಢವಾಗೇ ಇರ್ತೀನಿ ಎಂಬುವ ಆ ಕಾರ್ಯವನ್ನು ಪದೇ ಪದೇ ಡಿಕ್ಲೇರ್ ಮಾಡಿ, ಕನ್ಫೆಸ್ ಮಾಡಿ, ಅರಿಕೆ ಮಾಡಿ ಯೇಸುವಿನ ನಾಮದಲ್ಲಿ ಈಗ ಪ್ರಾಫಿಟಿಗಾಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ನಿಮ್ಮ ಸಮಾಧಾನದ ಕೆಪಾಸಿಟಿ ದಿನನಿತ್ಯ ಹೆಚ್ಚಾಗ್ತಾ ಇರೋದ್ರಿಂದ ನಿಮಗೆ ಬರುವ ಸಮಸ್ಯೆ ಆ ಸಮಾಧಾನದ ಕೆಪಾಸಿಟಿಗಿಂತ ಯಾವಾಗಲೂ ಚಿಕ್ಕದಾಗಿರುತ್ತೆ. ಅದರಿಂದ ಎಲ್ಲ ಸಮಸ್ಯೆಗಳನ್ನು ತೊಳೆದು ಜಯದಲ್ಲಿ ನಡೆಯುವವರಾಗಿರ್ತೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಒಂದು ವೇಳೆ ನೀವು ಹೇಳ್ಬೋದು, ಪಾಸ್ಟರ್ ನನಗೆ ಬರ್ತಾ ಇರುವ ಸಂಬಳ ಬರೀ 10,000 ರೂಪಾಯಿ, ಆದರೆ ನನಗಿರುವ ಸಾಲ 10 ಲಕ್ಷ ಇದೆ. ಇವತ್ತು ನನ್ನ ಜೀವಮಾನ ಎಲ್ಲ ಕೆಲಸ ಮಾಡಿದ್ರೂ ಇದು ಸಾಲ್ವ್ ಆಗೋ ರೀತಿಯಲ್ಲಿಲ್ಲ. ಆದರೆ ಈಗ ಹೇಳ್ತಾ ಇದ್ದೀನಿ, ನಿನ್ನ ಶರೀರ ಕೆಪಾಸಿಟಿಯಲ್ಲಿ ಇದೆ ಅಸಾಧ್ಯ. ಸಮಾಧಾನ ಎಂಬುವ ಯೇಸುವಿನ ಕೆಪಾಸಿಟಿಯಿಂದ ಆ ಲಕ್ಷಗಳಾಗಲಿ ಕೋಟಿಗಳಾಗಲಿ ಅದು ದೇವರ ಮುಂದೆ ಚಿಲ್ಲರೆ ಥರ. ಆದ್ದರಿಂದ ಯೇಸುವಿನ ನಾಮದಲ್ಲಿ ಈಗ ಯಾರ್ಯಾರು ಫೈನಾನ್ಷಿಯಲ್ ಬಿಡುಗಡೆ ಬೇಕಾಗಿದೆಯೋ, ಈ ಸಾಲದಿಂದ, ಇಕ್ಕಟ್ಟಾದ ಪರಿಸ್ಥಿತಿಯಿಂದ ಹೇಗಾದರೆ ಇದು ಬಿಡುಗಡೆ ಆದರೆ ಸಾಕು ಅಂತ ಹೇಳ್ತಾ ಇರುವ ನಿಮಗೆ ಈಗ ಸಮಾಧಾನ ಎಂಬುವ ಆ ವ್ಯಕ್ತಿಯ ಹೆಸರು ಯೇಸುವಿನ ನಿಮ್ಮಲ್ಲಿ ತುಂಬಿ ಆ ಸಮಾಧಾನದ ಕೆಪಾಸಿಟಿ, ಆ ಯೇಸುವಿನ ಕೆಪಾಸಿಟಿ ನಿಮ್ಮಲ್ಲಿರುವ ಆ ಸಾಲಕ್ಕಿಂತ, ಆ ಸಮಸ್ಯೆಗಿಂತ ಕೆಪಾಸಿಟಿ, ಸಮಾಧಾನದ ಕೆಪಾಸಿಟಿ ಹೆಚ್ಚಾಗಿರೋದ್ರಿಂದ ಯೇಸುವಿನ ನಾಮದಲ್ಲಿ ಇಂದಿಗೆ ನೀವು ಸಮಸ್ಯೆಗಳಿಗೆಲ್ಲ ಫುಲ್ ಸ್ಟಾಪ್ ಇಡ್ತಾ ಇದ್ದೀರಾ. ನಿಮ್ಮ ಸಾಲಗಳಿಗೆ ಫುಲ್ ಸ್ಟಾಪ್ ಇಟ್ಟಿದ್ದೀರಾ, ನಿಮ್ಮ ಕಾಯಿಲೆಗಳಿಗೆ ಫುಲ್ ಸ್ಟಾಪ್ ಇಟ್ಟಿದ್ದೀರಾ, ನಿಮ್ಮ ನೋವುಗಳಿಗೆ ಫುಲ್ ಸ್ಟಾಪ್, ನಿಮ್ಮ ಚಿಂತೆಗಳಿಗೆ ಫುಲ್ ಸ್ಟಾಪ್, ನಿಮ್ಮ ಕಣ್ಣೀರಿಗೆ ಫುಲ್ ಸ್ಟಾಪ್, ನಿಮ್ಮ ವೇದನೆ, ದುಃಖ, ಬಾಧೆ ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಟಿದ್ದೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್, ರಿಸೀವ್ ಇಟ್. ಲೆಟ್ ದಿಸ್ ವರ್ಡ್ ಬಿಕಮ್ ಫ್ಲಶ್, ಲೆಟ್ ದಿಸ್ ವರ್ಡ್ ಕಮ್ ಅಲೈವ್, ಲೆಟ್ ದಿಸ್ ವರ್ಡ್ ಮ್ಯಾನಿಫೆಸ್ಟ್ ಇನ್ ಯು ಇನ್ ಎವ್ರಿ ಸಿಚುವೇಶನ್ ಇನ್ ದ ನೇಮ್ ಆಫ್ ಜೀಸಸ್. I now speak life over every situation and circumstance in the mighty name of Jesus. ಯೇಸುವಿನ ನಾಮದಲ್ಲಿ ದೇವರ ವಾಕ್ಯವನ್ನು ಕೇಳುವಾಗ ಆ ವಾಕ್ಯದ ನಿಮಿತ್ತವಾಗಿ ದೇವರ ಬಗ್ಗೆ ನೀವು ಅರಿತುಕೊಳ್ಳುವರಲ್ಲ, ನೀವು ದೇವರನ್ನೇ, ವಾಕ್ಯದ ದೇವರನ್ನೇ ಅನುಭವಿಸುವವರಾಗಿರ್ತೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಎಕ್ಸ್ಪೀರಿಯನ್ಸ್ ಗಾಡ್ ಥ್ರೂ ದ ವರ್ಡ್, ನಾಟ್ ಟ್ರೈಂಗ್ ಟು ನೋ ಅಬೌಟ್ ಗಾಡ್ ಥ್ರೂ ದ ವರ್ಡ್. ದೇವರ ಬಗ್ಗೆ ತಿಳ್ಕೊಂಡ್ರೆ ಅದು ಮಾಹಿತಿ, ವಾಕ್ಯದ ಮೂಲಕ ವಾಕ್ಯದ ದೇವರನ್ನು ಅನುಭವಿಸೋರಾಗಿದ್ರೆ ಅದು ಪ್ರಕಟಣೆ. ಯೇಸುವಿನ ನಾಮದಲ್ಲಿ ಈಗ ಕೂಡ ಕೇಳ್ತಾ ಇರುವ ಪ್ರತಿಯೊಬ್ಬರು, ನೋಡ್ತಾ ಇರುವ ಪ್ರತಿಯೊಬ್ಬರು, ನಿಮ್ಮ ಆತ್ಮದಲ್ಲಿ ದೇವರ ವಾಕ್ಯ ಬಲವಾಗಿ ಪ್ರಕಟವಾಗಲಿ, ಈ ವಾಕ್ಯದ ಮಹಿಮೆ ಪ್ರಕಟವಾಗಲಿ, ಈ ವಾಕ್ಯದ ಬಲ ಪ್ರಕಟವಾಗಲಿ, ಈ ವಾಕ್ಯ ನಿಮ್ಮಲ್ಲಿ ಬೇರೂರಿ ಈ ವಾಕ್ಯದ ಪ್ರಕಟಣೆಯನ್ನು ಹೊಂದಿಕೊಂಡು ಆ ಪ್ರಕಟಣೆ ನಿಮ್ಮನ್ನು ಸತ್ಯದ ಮಾರ್ಗದಲ್ಲಿ, ಸತ್ಯದ ದಾರಿಯಲ್ಲಿ, ಸತ್ಯದ ಪ್ರಕಾರ ನಿಮ್ಮ ಭಾವನೆಗಳು, ನಿಮ್ಮ ಆಲೋಚನೆಗಳು, ನಿಮ್ಮ ಮಾತುಗಳು, ನಿಮ್ಮ ಕ್ರಿಯೆಗಳು ಇರುವುದು ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. Receive it. Receive it in the mighty name of Jesus. Be touched, be blessed, be drenched in God's glory. In Jesus' precious name I pray. Amen, amen, amen. Praise the Lord. ಈಗ ಕೂಡ ಯಾರಿಗಾದರೂ ಸಮಸ್ಯೆದ ಪರ್ಟಿಕ್ಯುಲರ್ ಆಗಿ ಐ ವುಡ್ ಲೈಕ್ ಟು ಹಿಯರ್ ಟೆಸ್ಟಿಮನೀಸ್ ಆರ್ ಈವನ್ ಕಮೆಂಟ್ಸ್. ಈ ಸತ್ಯವನ್ನು ಕೇಳಿದ ಮೇಲೆ ನನಗೆ ಶರೀರದ ಪರಿಸ್ಥಿತಿ ಹಾಗೇ ಇದೆ, ಆದರೆ ನನಗೆ ಒಳಗಡೆ ಒಂದು ಧೈರ್ಯ ಬಂದಿದೆ ಅನ್ನೋರು ಬರೀರಿ. ಐ ಆಮ್ ಬೋಲ್ಡ್, ಐ ಆಮ್ ಕಾನ್ಫಿಡೆಂಟ್, ಐ ಆಮ್ ಕರೇಜಿಯಸ್ ಅಂತ ಟೈಪ್ ಮಾಡಿ. ಲೆಟ್ ಮೀ ನೋ. ಐ ಆಮ್ ಟೆಲಿಂಗ್ ಯು, ವೆನ್ ಯು ಅಕ್ನಾಲೇಜ್ ದ ವರ್ಡ್, ನೀವು ವಾಕ್ಯವನ್ನು ಅಂಗೀಕರಿಸ್ಕೊಂಡು ಒಪ್ಪಿಕೊಂಡು ಅಂಗೀಕರಿಸುವಾಗ ಆ ವಾಕ್ಯದ ಆತ್ಮ ನಿಮ್ಮಲ್ಲಿ ಬಲವಾಗಿ ಪ್ರಕಟವಾಗುತ್ತೆ, ಬಲವಾಗಿ ಕ್ರಿಯೆ ಮಾಡುತ್ತೆ. ಐ ಆಮ್ ಕರೇಜ್, ಐ ಆಮ್ ಬೋಲ್ಡ್, ಐ ಆಮ್ ಕಾನ್ಫಿಡೆಂಟ್ ಅಂತ ಮಾತುಗಳನ್ನು ಟೈಪ್ ಮಾಡಿ ಚಾಟಲ್ಲಿ. ಯೇಸುವಿನ ನಾಮದಲ್ಲಿ ಇಂದಿನಿಂದ ನಿಮಗೆ ಸಮಸ್ಯೆಗಳೆಲ್ಲ ನೀರು ಕುಡಿಯೋ ರೀತಿಯಲ್ಲಿ ಇರುತ್ತೆ. ಯೇಸುವಿನ ನಾಮದಲ್ಲಿ ನೀವು ಯಾವ ರೀತಿ ನೀರನ್ನು ಕುಡಿದು ನುಂಗ್ಬಿಡ್ತೀರೋ ಆ ರೀತಿ ಸಮಸ್ಯೆಗಳು ಎಷ್ಟು ದೊಡ್ಡದಾಗಿದ್ರು ಅದನ್ನು ಕುಡಿದು ನುಂಗಿ ಜಯದಲ್ಲಿ ನಡೆಯುವರಾಗಿರ್ತೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಇನ್ ದ ನೇಮ್ ಆಫ್ ಜೀಸಸ್. ಅಪ್ಪ, ಇಷ್ಟೊತ್ತು ನಿನ್ನ ಮಾತಿಗೆ ಶಬ್ದ ಕೊಟ್ಟಿದ್ದೀನಿ. ನಿನ್ನ ಮಾತು ಅಭಿಷೇಕ ಮಾಡಲ್ಪಟ್ಟು ಆತ್ಮವಾಗಿಯೂ ಜೀವವಾಗಿಯೂ ಈಗ ನಿನ್ನಲ್ಲಿ ಹಾಗೇ ಪ್ರಕಟವಾಗ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಇದರ ಫಲವನ್ನು ತೃಪ್ತಿಯಾಗಿ ಅನುಭವಿಸಲಿ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಇವತ್ತು ವಾಕ್ಯ ನಿಮ್ಮನ್ನು ಮುಟ್ಟಿದ್ರೆ ಈ ವಾಕ್ಯವನ್ನು ಘನಪಡಿಸುವ ರೀತಿಯಲ್ಲಿ ಈ ವಾಕ್ಯ ನಿಮ್ಮಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಎವಿಡೆನ್ಸ್ ಆಗಿ, ಪ್ರೂಫ್ ಆಗಿ ನೀವು ದೇವರ ವಾಕ್ಯವನ್ನು ಘನಪಡಿಸಿ. ನಿಮ್ಮ ಘನಪಡಿಸಿ ಯಾವ ರೀತಿ? ಒಂದು ಬೀಜದ ಮೂಲಕ ನೀವು ಘನಪಡಿಸ್ಬೋದು, ಇಲ್ಲ ಸೇವೆಯ ಮೂಲಕ ಘನಪಡಿಸ್ಬೋದು, ಒಬ್ಬರಿಗೆ ಈ ವಾಕ್ಯವನ್ನು ಹಂಚಿಕೊಳ್ಳೋದ್ರ ಮೂಲಕ, ಇಲ್ಲ ಯಾವ ಕೆಪಾಸಿಟಿಯಲ್ಲಾಗುತ್ತೋ ದೇವರ ನಾಮವನ್ನು ಘನಪಡಿಸಿ, ಮಹಿಮೆಪಡಿಸಿ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್. ಈಗ ಕೂಡ ಮತ್ತೆ ಇನ್ನೊಂದು ಸೆಷನ್ನಲ್ಲಿ ನಾವು ಶನಿವಾರ ಗ್ಯಾದರ್ ಆಗೋಣ. ದೇವರು ನಿಮ್ಮನ್ನು ಆತ್ಮದಲ್ಲಿ ಬಲಪಡಿಸಲಿ, ಆಶೀರ್ವದಿಸಲಿ ಇನ್ ದ ನೇಮ್ ಆಫ್ ಜೀಸಸ್. ಒಂದಿಷ್ಟು ಅನೌನ್ಸ್ಮೆಂಟ್ಸು.
ನೀವು ಯಾರಾದರೂ ಇದರಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದಾದರೆ ನಿಮಗೆ ಹೇಳ್ತಾ ಇದ್ದೀನಿ, ನಾವು ಪ್ರತಿ ದಿನ ಸೋಮವಾರದಿಂದ ಶುಕ್ರವಾರ ತನಕ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೂ 1 ಅವರ್ ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೀವಿ. ಆ ದಿನದ ಆತ್ಮದ ಆಹಾರದ ಫಲವನ್ನು ನಾವು ದಿನನಿತ್ಯ ಅನುಭವಿಸ್ತಾ ಇದ್ದೀವಿ. ಇದರ ಮೂಲಕ ಅನೇಕ ಸಾಕ್ಷಿಗಳು ಬರ್ತಾ ಇದೆ. ದೇವರ ಜನರನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ನಿಮಗೂ ಇದರಲ್ಲಿ ಭಾಗವಹಿಸಬೇಕು ಅಂತ ಇದ್ದರೆ ನೀವು ವಾಟ್ಸಪ್ ನಂಬರ್ ಒಂದು ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆ ವಾಟ್ಸಪ್ ನಂಬರ್ಗೆ ಪ್ರೇಯರ್ ಲಿಂಕ್ ಕಳಿಸಿ, ಸೆಂಡ್ ಪ್ರೇಯರ್ ಲಿಂಕ್ ಅಂತ ನೀವು ಕಳಿಸಿದ್ರೆ ನಾವು ನಿಮಗೆ ಗೂಗಲ್ ಮೀಟ್ ಪ್ರೇಯರ್ ಲಿಂಕ್ನ ಕಳಿಸ್ತಾ ಇದ್ವಿ. ಸೊ ನೀವು ಅದರಲ್ಲಿ ಜಾಯ್ನ್ ಆಗ್ಬೋದು. ಅದೇ ರೀತಿ ವಾಟ್ ಎಲ್ಸ್, ಓಕೆ, ಅದೇ ರೀತಿ ಈಗ ಈ ನಡುವೆ ನಾವು ನ್ಯೂ ಹೋಪ್ ಟಿವಿಯಲ್ಲಿ ಪ್ರತಿ ಶನಿವಾರ 7 ಗಂಟೆಗೆ 7ರಿಂದ 7:15 ಲೈವ್ ಮೆಸೇಜ್ ಬರ್ತಾ ಇದೆ. ಅದನ್ನು ನೀವು ಟಿ ವಿಯಲ್ಲಿ ನೋಡ್ಬೋದು. ಮತ್ತು ಅದನ್ನು ಮಂಡೇ ಮಧ್ಯಾಹ್ನ 2 ಗಂಟೆಗೆ ರೀಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ. ಮತ್ತು ವೆನಸ್ಡೇ ರಾತ್ರಿಯಲ್ಲಿ ಡಿಸ್ಪ್ಲೇ ಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ನೀವು ಬೇರೆಯವ್ರಿಗೆ ತಿಳಿಸಿ ಅದನ್ನು ನೋಡಿ. ಇವತ್ತು ಅದೇ ಥರ ನಮ್ಮ ಮೆಸೇಜ್ಗಳು ಇವತ್ತು ಪಾಲ್ ಮಿನಿಸ್ಟ್ರೀಸ್ ಎಂಬ ಯೂಟ್ಯೂಬ್ ಚಾನಲ್, ಜಾನ್ ಎಬೆನೆಜರ್ ಎಂಬ ಫೇಸ್ಬುಕ್ ಪೇಜ್, ಆಮೇಲೆ ಜಾನ್ ಎಬೆನೆಜರ್ .insta ಅಂತ ಇನ್ಸ್ಟಾಗ್ರಾಮಲ್ಲಿ ಇದರಲ್ಲೆಲ್ಲ ಮೆಸೇಜ್ಗಳು ಬರ್ತಾ ಇದೆ. ಸೊ ಇದಕ್ಕೆ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಸತ್ಯ ನೀವು ಮಾತ್ರ ಹೊಂದಿಕೊಂಡು ಅನುಭವಿಸೋದಲ್ಲ, ಬೇರೆಯವರು ಈ ಫಲವನ್ನು ಅನುಭವಿಸಿ ಇದರ ಮೂಲಕ ನೀವು ಬೇರೆಯವರಿಗೆ ಆಶೀರ್ವಾದವಾಗಿ ಇರುವುದಕ್ಕೆ ಒಂದು ಅವಕಾಶ. ಆದ್ದರಿಂದ ಇದನ್ನು ಬೇರೆಯವ್ರಿಗೂ ಶೇರ್ ಮಾಡಿ. ಅವರು ಅನುಭವಿಸುವ ಫಲ, ನಿಮ್ಮ ಆಶೀರ್ವಾದವನ್ನು ದೇವರ ಕೆಪಾಸಿಟಿಯಲ್ಲಿ ಹೆಚ್ಚಾಗುವುದು. ಸೊ ಅದರಿಂದ ಇದನ್ನು ಕಂಟಿನ್ಯೂ ಮಾಡಿ. ಇವತ್ತು ಅನೇಕರು ಅದನ್ನು ಮಾಡ್ತಾ ಇದ್ದೀರಾ. ಇದನ್ನು ಇನ್ನೂ ಹೆಚ್ಚಿಸಿ, ಇನ್ನೂ ಅನೇಕರಿಗೆ ರೀಚ್ ಆಗುವಂತೆ ದೇವರು ನಿಮ್ಮ ಮೂಲಕ ಈ ಕಾರ್ಯಗಳನ್ನು ಮಾಡಲಿ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಮತ್ತು ಸಂಡೇ ನಾಳೆ 8:30ಗೆ ಇಂಗ್ಲೀಷ್ ಸರ್ವಿಸ್ ಇದೆ. ಗೂಗಲ್ ಮೀಟಲ್ಲಿ ಯೂಟ್ಯೂಬಲ್ಲಿ ಅದು ಲೈವ್ ಬರುತ್ತೆ. ಮತ್ತು 10 o'clock ಕನ್ನಡ ಸರ್ವಿಸ್ ಇದೆ. 10 to 12:30 1 o'clock. ಅದರಿಂದ ಅದರಲ್ಲಿ ಕೂಡ ನೀವು ಯೂಟ್ಯೂಬಲ್ಲಿ ಲೈವ್ ನೋಡ್ಬೋದು. ಇಲ್ಲ ಗೂಗಲ್ ಮೀಟಲ್ಲಿ ನೀವು ಲೈವ್ ಸಂಡೇ ಸರ್ವಿಸ್ ಜಾಯ್ನ್ ಆಗಬೇಕು ಅಂತ ಇದ್ದರೆ ನೀವು ವಾಟ್ಸಪ್ ನಂಬರ್ಗೆ ಸಂಡೇ ಸರ್ವಿಸ್ ಲಿಂಕ್ ಅಂತ ನೀವು ಕಳಿಸಿದ್ರೆ ನಾವು ನಿಮಗೆ ಸಂಡೇ ಸರ್ವಿಸ್ ಲಿಂಕ್ನ ಕಳಿಸ್ತೀವಿ. ಸೊ ನೀವು ಸಂಡೇ ಲೈವ್ ಸರ್ವಿಸ್ ಗೂಗಲ್ ಮೀಟಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿ, ಇಲ್ಲಿ ನಾವು ಯಾವ ರೀತಿ ಸಭೆಯಲ್ಲಿ ಆರಾಧನೆ ಮಾಡ್ತಾ ಇದೀವೋ ಅದರಲ್ಲಿ ನೀವು ಕೂಡ ಭಾಗವಹಿಸ್ಬೋದು. ಅದೇ ರೀತಿ ಬೆಲ್ಗಾಮಲ್ಲಿ ಇರೋರು ಕೂಡ ಬೆಲ್ಗಾಮ್ ಚರ್ಚ್ಗೆ ಕನೆಕ್ಟ್ ಆಗ್ಬೋದು. ವಿ ಕ್ಯಾನ್ ನೆಕ್ಸ್ಟ್ ಟೈಮ್ ಪುಟ್ ದಟ್ ಅಡ್ರೆಸ್ ಆಸ್ ವೆಲ್. ಸೊ ಕಾಂಟ್ಯಾಕ್ಟ್ ನಂಬರ್ಸ್, ಈಗ ಅದೇ ಕಾಂಟ್ಯಾಕ್ಟ್ ನಂಬರ್ ಕೂಡ ನಿಮ್ಮ ಬೆಲ್ಗಾಮ್ ಚರ್ಚ್ ಅಡ್ರೆಸ್ ಬೇಕು, ಇಲ್ಲ ಲಿಂಕ್ ಬೇಕು ಅಂತ ಕೇಳಿದ್ರು ಕೂಡ ವಿಲ್ ರೆಸ್ಪಾಂಡ್. ಸೊ ಅದರಂತೆ ನೀವು ಆ ನಂಬರ್ಗೆ ನೀವು ಸಂಪರ್ಕಿಸಿ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್. ದೇವರು ಇನ್ನೂ ನಿಮ್ಮನ್ನು ಆತ್ಮದಲ್ಲಿ ತಟ್ಟಿ ಎಬ್ಬರಿಸಿ ಆತ್ಮದ ಫಲವನ್ನು ತೃಪ್ತಿಯಾಗಿ ಅನುಭವಿಸುವಂತೆ ಒಂದೊಂದು ದಿನಾನೂ ದೇವರ ಬಲ, ದೇವರ ಸಾಮರ್ಥ್ಯ ಇನ್ನೂ ಬಲವಾಗಿ ನಿಮ್ಮಲ್ಲಿ ಪ್ರಕಟವಾಗಲಿ ಅಂತ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದೀನಿ, ಅಭಿಷೇಕ ಮಾಡ್ತಾ ಇದ್ದೀನಿ, ಜೀವವನ್ನು ರಿಲೀಸ್ ಮಾಡ್ತಾ ಇದ್ದೀನಿ. ಲೆಟ್ ದ ಪೀಸ್ ನಾಟ್ ಆಫ್ ದಿಸ್ ವರ್ಲ್ಡ್, ಈ ಲೋಕದ ಸಮಾಧಾನ ಅಲ್ಲ, ಯೇಸುವಿನ ಸಮಾಧಾನ, ನಿರಂತರವಾದ ಸಮಾಧಾನ, ನಿತ್ಯವಾದ ಸಮಾಧಾನ, ಎಂಥ ಸಮಸ್ಯೆಯನ್ನು ನಿರ್ಮೂಲ ಮಾಡುವ ಸಮಾಧಾನ, ಸೈತನ ಕ್ರಿಯೆಗಳನ್ನು ನಿರ್ಮೂಲ ಮಾಡುವ ಸಮಾಧಾನ, ಜಯವನ್ನು ಕೊಡುವ ಸಮಾಧಾನ, ಪರಿಪೂರ್ಣತೆಯನ್ನು ಕೊಡುವ ಸಮಾಧಾನ, ನೀವನ್ನು ಆಳ್ವಿಕೆ ಮಾಡುವ ಸಮಾಧಾನ ನಿಮ್ಮಲ್ಲಿ ಇದ್ದು ನಿಮ್ಮನ್ನು ಪ್ರತಿನಿತ್ಯವೂ ನಿಮ್ಮನ್ನು ನಡೆಸುವುದು ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್, ಬಿ ಟಚ್ಡ್, ಬಿ ಬ್ಲೆಸ್ಡ್, ಬಿ ಡ್ರೆಂಚ್ಡ್ ಇನ್ ಗಾಡ್ಸ್ ಗ್ಲೋರಿ ಇನ್ ಜೀಸಸ್ ಪ್ರೆಷಸ್ ನೇಮ್ ಐ ಪ್ರೇ. Amen, amen. God bless you all. Take care. ಮತ್ತೆ ನಾವು ಇನ್ನೊಂದು ವಾಕ್ಯವನ್ನು ಧ್ಯಾನ ಮಾಡೋದು ಜಾಯ್ನ್ ಆಗೋಣ. God bless you all. ಜಾಯ್ನ್ ಆದ ಪ್ರತಿಯೊಬ್ಬರು, ಕಮೆಂಟ್ ಹಾಕಿದ ಪ್ರತಿಯೊಬ್ಬರು ವಿಶೇಷವಾಗಿ ಅದರ ಫಲವನ್ನು ನೀವು ಅನುಭವಿಸಿ, ನೀವು ವಾಕ್ಯವನ್ನು ಅಕ್ನಾಲೇಜ್ ಮಾಡಿಕೊಂಡಿದ್ದೀರಾ, ಒಪ್ಪಿಕೊಂಡಿದ್ದೀರಾ, ಅಂಗೀಕರಿಸ್ಕೊಂಡಿದ್ದೀರಾ. ಅದನ್ನು ಅಕ್ನಾಲೇಜ್ ಮಾಡೋದ್ರಿಂದ ಈ ವಾಕ್ಯದ ಮಹಿಮೆಯನ್ನು, ಈ ವಾಕ್ಯದ ಫಲವನ್ನು, ಈ ವಾಕ್ಯದ ಬಲವನ್ನು ನೀವು ತೃಪ್ತಿಯಾಗಿ ಅನುಭವಿಸುವಿರಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಬಿ ಟಚ್, ಬಿ ಬ್ಲೆಸ್, ಬಿ ಡ್ರೆಂಚ್ಡ್ ಇನ್ ಗಾಡ್ಸ್ ಗ್ಲೋರಿ. ಈಗ ಕೂಡ ಯಾರ್ಯಾರು ಇದ್ದೀರಾ, ಏನೋ ಪ್ರೇಯರ್ ರಿಕ್ವೆಸ್ಟ್ ಇದ್ರೆ ಹೇಳಿ. ಯಾರಾದರೂ ಹೊಸದಾಗಿ ಜಾಯ್ನ್ ಆಗಿದ್ರೆ ನೀವು ಯಾವ ಊರಿಂದ ಜಾಯ್ನ್ ಆಗಿದ್ದೀರಾ ಅಂತ ಒಂದು ಕಮೆಂಟ್ ಹಾಕಿ. ಸೊ ಐ ವುಡ್ ಡಿಕ್ಲೇರ್ ಅ ವರ್ಡ್ ಓವರ್ ಯು. ಬ್ಲೆಸ್ ಯು ಸಿಸ್ಟರ್ ಶಿಲ್ಪಾ, ಸರಸ್ವತಿ, ಬ್ರದರ್ ಹರೀಶ್, ಸುಪ್ರಿಯಾ, ಸಿದ್ದವ್ವ. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು. ಸಿಸ್ಟರ್ ನಮ್ರತಾ, I see brother Sangu Khan, God bless you. Blessings. Renu Drakshayani, God bless you. ದೇವರು ನಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. God bless you. Blessings. Brother Sangmesh, God bless you. Siddhava, God bless you.
ಬ್ಲೆಸ್ಸಿಂಗ್ಸ್ ಟು ಯು ಆಲ್. ಗ್ಲೋರಿ ಟು ಗಾಡ್, ಗ್ಲೋರಿ ಟು ಗಾಡ್. ಯಾರಾದರೂ ಹೊಸದಾಗಿ ಜಾಯ್ನ್ ಆಗಿದರೆ ನೀವು ಎಲ್ಲಿಂದ ಜಾಯ್ನ್ ಆಗಿದ್ದೀರ ಅಂತ ಮೆಸೇಜ್ ಮಾಡಿ. ದೇವರು ನಿಮ್ಮನ್ನ ಹೆಚ್ಚಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ನಾವು ಇನ್ನೊಂದು ಪ್ರಾರ್ಥನೆಯಲ್ಲಿ ಗ್ಯಾದರ್ ಆಗೋಣ. ಬ್ಲೆಸ್ಸಿಂಗ್ಸ್ ಟು ಯು. ಈ ವಾಕ್ಯ ಇದು ಸಾಧಾರಣ ವಾಕ್ಯ ಇಲ್ಲ, ಇದು ಜೀವ ಉಂಟು ಮಾಡುವ ವಾಕ್ಯ, ಬಿಡುಗಡೆ ಮಾಡುವ ಒಂದು ಸತ್ಯ, ನಿಮ್ಮನ್ನು ಬೇರೆ ಡೈಮೆನ್ಷನಲ್ಲಿ ಎಬ್ಬರಿಸುವ ಸತ್ಯ. ಆದ್ದರಿಂದ ಈ ಸತ್ಯವಾದ ಫಲವನ್ನು ನೀವು ಪರಿಪೂರ್ಣವಾಗಿ, ತೃಪ್ತಿಯಾಗಿ, ಸಂಪೂರ್ಣವಾಗಿ ಅನುಭವಿಸಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಬ್ಲೆಸ್ ಯು ಬ್ರದರ್ ಹರೀಶ್. ಗಾಡ್ ಬ್ಲೆಸ್ ಯು. ದೇವರು ಈ ಸತ್ಯದ ಮೂಲಕ ನಿಮಗೆ ಕೊಟ್ಟ ಬಿಡುಗಡೆಗೋಸ್ಕರ ಸ್ತೋತ್ರ. ಬ್ಲೆಸ್ಸಿಂಗ್ಸ್ ಟು ಯು, ಬ್ಲೆಸ್ಸಿಂಗ್ಸ್ ಟು ಯು. ಬ್ಲೆಸ್ಸಿಂಗ್ಸ್ ಬ್ರದರ್ ನಿತಿನ್. ಗಾಡ್ ಬ್ಲೆಸ್ ಯು. ಸಿಸ್ಟರ್ ರೇಣು. ಗಾಡ್ ಬ್ಲೆಸ್ ಯು. ಬ್ಲೆಸ್ಸಿಂಗ್ಸ್. ಮೇಘಾ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು ಆಲ್. ಟೇಕ್ ಕೇರ್. ಟೇಕ್ ಕೇರ್. ಗಾಡ್ ಬ್ಲೆಸ್ ಯು ಆಲ್. ಗಾಡ್ ಬ್ಲೆಸ್ ಯು.